Hi, hello everyone. Namaskara eldrigu. I hope you all doing good. Welcome to Physics Wala. So after the successful completion of your board exam, you all preparing for the KCET. I guess so. ಎಲ್ಲರೂ ಕೂಡ KCET ಗೆ ಪ್ರಿಪೇರ್ ಆಗ್ತಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ಈ KCET ಎಕ್ಸಾಮ್ ಪ್ರಿಪರೇಷನ್ಗೆ ಸ್ಟಡಿ ಎಷ್ಟು ಮುಖ್ಯ ಆಗುತ್ತೋ, ಪ್ರಿಪರೇಷನ್ ಎಷ್ಟು ಮುಖ್ಯ ಆಗುತ್ತೋ, ಪಾತ್ ಅಂಡ್ ಸ್ಟ್ರಾಟಜಿ ಅಷ್ಟೇ ಇಂಪಾರ್ಟೆಂಟ್ ಆಗುತ್ತೆ. ನಾವು ಯಾವ ಮೆಥಡ್ ಅನ್ನ ಯೂಸ್ ಮಾಡ್ತಾ ಇದ್ದೀವಿ, ಕರೆಕ್ಟ್ ವೇಯಲ್ಲಿ ಓದ್ತಾ ಇದ್ದೀವಾ ಇಲ್ವಾ ಅಂತ ಗೊತ್ತಾಗುತ್ತೆ. ಓಕೆನಾ? ಸೊ ಹಾಗಾಗಿ ನಾನಿವತ್ತು ಇಲ್ಲಿ ಎಕ್ಸ್ಪ್ಲೈನ್ ಮಾಡಕ್ ಬಂದಿರೋದು ಸ್ಟ್ರಾಟಜಿ ದಟ್ ಇನ್ಕ್ಲೂಡ್ಸ್ ದ ವೇಟೇಜ್ ಫಾರ್ ದ KCET ಇನ್ ಬಯಾಲಜಿ. ಬಯಾಲಜಿಯಲ್ಲಿ ಕ್ಲಾಸ್ ವೈಸ್ ವೇಟೇಜ್ ಏನಿದೆ, ಚಾಪ್ಟರ್ ವೈಸ್ ವೇಟೇಜ್ ಏನಿದೆ ಅಂತ ತಿಳ್ಕೊಳ್ತಾ ಹೋಗೋಣ. ಓಕೆನಾ? ಸೊ ಬಿಫೋರ್ ದಟ್ ರಿಮೆಂಬರ್ ದಟ್ ಡೋಂಟ್ ಗೆಟ್ ಪ್ಯಾನಿಕ್. ಯಾಕೆ ಅಂತ ಹೇಳಿದ್ರೆ ಇಷ್ಟೆಲ್ಲ ಸಿಲೆಬಸ್ ಇದೆ, ಹೇಗೆ ಓದೋದು ಅಂತ ಹೇಳ್ಬಿಟ್ಟು ಜಸ್ಟ್ ಫೋಕಸ್ NCERT ಫಸ್ಟ್. NCERT ಅನ್ನ ಫೋಕಸ್ ಮಾಡಿ ಓದಿ, ಅಷ್ಟೇ ಬೇಕಾಗಿರೋದು KCET ಗೆ. ಓಕೆನಾ? ಸೊ ದ ವೆರಿ ಫಸ್ಟ್ ಸ್ಟ್ರಾಟಜಿ ವಿ ಮಸ್ಟ್ ಅಂಡರ್ಸ್ಟ್ಯಾಂಡ್ ದ ಕ್ಲಾಸ್ ವೈಸ್ ಅನಾಲಿಸಿಸ್. ಮೀನ್ಸ್ ಅಲ್ಲಿ ಯಾವ ಚಾಪ್ಟರ್ ಇಂದ ಯಾವ ಕ್ಲಾಸಿಂದ ಎಷ್ಟು ಮಾರ್ಕ್ಸ್ಗೆ ಕೇಳ್ತಾರೆ. ಈಗ ಸೆಕೆಂಡ್ PU ಮತ್ತೆ ಫಸ್ಟ್ PU ದೇರ್ ಆರ್ ಅಬೌಟ್ ವಿ ನೋ ದಟ್ 38 ಚಾಪ್ಟರ್ಸ್ ಇನ್ ಬಯಾಲಜಿ. ಬಯಾಲಜಿಯಲ್ಲಿ 38 ಚಾಪ್ಟರ್ಸ್ಗಳಿದೆ, ಹೌದಾ? ಕ್ಲಾಸ್ 11 ಅಲ್ಲಿ 22 ಚಾಪ್ಟರ್ಸ್ ಇದೆ, ಕ್ಲಾಸ್ 12 ಅಲ್ಲಿ 16 ಚಾಪ್ಟರ್ಸ್ ಇದೆ. ಸೊ ಟೋಟಲ್ ಆಗಿ 38 ಚಾಪ್ಟರ್ಸ್ ಇದೆ. ಅಂಡ್ ರಿಮೆಂಬರ್ ದಟ್ ದೇರ್ ಇಸ್ ನೋ ಎಕ್ಸ್ಕ್ಲೂಷನ್ ಫಾರ್ ದ ಟಾಪಿಕ್ಸ್. ಯಾವುದಕ್ಕೂ ಎಕ್ಸ್ಕ್ಲೂಷನ್ ಇಲ್ಲ. ಹಾಗಾಗಿ 38 ಚಾಪ್ಟರ್ಸ್ಗಳಲ್ಲೂ ಕೂಡ ಕೇಳಬಹುದು. ಆದರೆ ವಿ ಕ್ಯಾನ್ ಗೆಸ್ ಯಾವ ಚಾಪ್ಟರ್ನ ಅವರು ಎಕ್ಸ್ಕ್ಲೂಡ್ ಮಾಡ್ತಾರೆ ಅಂತ ಗೆಸ್ ಮಾಡಬಹುದು. ತಿಳ್ಕೊಳ್ಳೋಣ ಯಾವ್ಯಾವ ಚಾಪ್ಟರ್ ಇಂದ ಅವರು ಎಕ್ಸ್ಕ್ಲೂಡ್ ಮಾಡ್ತಾರೆ, ಅಂಡ್ ನಾವೇ ಅದನ್ನ ಸ್ವತಃ ಎಕ್ಸ್ಕ್ಲೂಡ್ ಮಾಡಬಹುದಾ ಇಲ್ವಾ ಅಂತ ಹೇಳ್ಬಿಟ್ಟು. ಓಕೆನಾ? ಸೊ ಹಾಗಾಗಿ 38 ಚಾಪ್ಟರ್ಸ್ಗಳಿದೆ. ಅಂಡ್ ರಿಮೆಂಬರ್ ಕ್ಲಾಸ್ 11 ಮತ್ತೆ ಕ್ಲಾಸ್ 12 ಇಂದ ಎಷ್ಟು ಪರ್ಸೆಂಟೇಜ್ಗೆ ಬರುತ್ತೆ, ಇದು ನಮಗೆ ತುಂಬಾನೇ ಇಂಪಾರ್ಟೆಂಟ್ ಆಗಿರೋ ಸ್ಟ್ರಾಟಜಿ. ಅಬ್ಸರ್ವ್ ಮಾಡಿ, ಇಲ್ಲಿ ವೆಯ್ಟೇಜ್ ಬಂದು ಕ್ಲಾಸ್ 11 ಇಂದ 28% ಇರುತ್ತೆ. ಸೊ ಕಾಮನ್ ಆಗಿ ಎಲ್ಲರೂ ಕೂಡ ಹೇಳೋದೇನಂತ ಹೇಳಿದ್ರೆ 70 + 30% ಅಂತ ಹೇಳಿ. 70 + 30 ಅಂತ ಹೇಳಿದ್ರೆ 70% ಫ್ರಮ್ ದ ಕ್ಲಾಸ್ 12 ಇಂದ 30% ಫ್ರಮ್ ದ ಕ್ಲಾಸ್ 11. ಕ್ಲಾಸ್ 11 ಇಂದ ಕೇಳ್ತಾರೆ. ಬಟ್ ಆದ್ರೆ ನೀವು ಇದುವರೆಗೆ ಅವರು ಕೇಳಿರೋ ಕ್ವಶನ್ಸ್ಗಳನ್ನೆಲ್ಲ ತೆಗೆದು ನೋಡಿದ್ರೆ ಯು ಕ್ಯಾನ್ ಕಮ್ ಟು ನೋ ದಟ್, ಆರ್ ಯು ವಿಲ್ ಕಮ್ ಟು ನೋ ದಟ್ ದೇ ಆರ್ ಆಸ್ಕಿಂಗ್ ಓನ್ಲಿ ನಿಯರ್ಲಿ ಅಬೌಟ್ 14, 15, 16 ಕ್ವಶನ್ ಫ್ರಮ್ ದ ಕ್ಲಾಸ್ 11. ಕೇವಲ 14, 15, 16 ಕ್ವಶನ್ಸ್ಗಳನ್ನ ಕೇಳ್ತಾರೆ. ದಟ್ಸ್ ನಿಯರ್ಲಿ ಇಟ್ ಈಸ್ ಲೆಸ್ ದೆನ್ 28%. 28ಕ್ಕಿಂತ ಕಡಿಮೆ ಪರ್ಸೆಂಟ್ ಏನಾಗುತ್ತೆ ಕ್ಲಾಸ್ 11 ಇಂದ ಬರುತ್ತೆ. ಕ್ಲಾಸ್ 12 ಅನ್ನ ನೀವು ತುಂಬಾನೇ ಫೋಕಸ್ ಮಾಡಬೇಕಾಗುತ್ತೆ. ದೇ ಆರ್ ಆಸ್ಕಿಂಗ್ ಮೋರ್ ದೆನ್ 72%. 72% ಏನಾಗುತ್ತೆ ಕ್ಲಾಸ್ 12 ಇಂದನೇ ಬರುತ್ತೆ. ಸೊ ಹಾಗಾಗಿ ವೇಟೇಜ್ ಏನಿರುತ್ತೆ, ಔಟ್ ಆಫ್ 60 ಕ್ವಶನ್ಸ್, ಐ ವಿಲ್ ಎಕ್ಸ್ಪ್ಲೈನ್ ದಟ್ ಲೇಟರ್ ಆಸ್ ವೆಲ್. ಔಟ್ ಆಫ್ 60 ಕ್ವಶನ್ 60 ಕ್ವಶನ್ ಇದೆ ಬಯಾಲಜಿಲಿ ಅಂತ ಹೇಳಿದ್ರೆ ದೇ ಆರ್ ಆಸ್ಕಿಂಗ್ ನಿಯರ್ಲಿ ಅಬೌಟ್ 14 to 16 ಕ್ವಶನ್ ಫ್ರಮ್ ದ ಕ್ಲಾಸ್ 11. ಕ್ಲಾಸ್ 11 ಇಂದ 14ರಿಂದ 16 ಕ್ವಶನ್ಸ್ಗಳನ್ನ ಕೇಳ್ತಾರೆ. ಸೊ ಲೈಕ್ ವೈಸ್ ವೆನ್ ಇಟ್ ಕಮ್ಸ್ ಟು ದ ಕ್ಲಾಸ್ 12ಗೆ ಬಂದ್ರೆ ದೇ ಆರ್ ಆಸ್ಕಿಂಗ್ ನಿಯರ್ಲಿ ಅಬೌಟ್ 44 to 46 ಕ್ವಶನ್. ನೋಡಿ ಎಷ್ಟು ಇದೆ, ಲಯನ್ ಶೇರ್ ಅಂತ ಹೇಳ್ಬೋದು. ಆಸ್ ಜಸ್ಟ್ ಲೈಕ್ ಎ ಹ್ಯೂಮನ್ ಫಿಸಿಯಾಲಜಿ ಅಂಡ್ ಪ್ಲಾಂಟ್ ಫಿಸಿಯಾಲಜಿ ಇನ್ ಕ್ಲಾಸ್ 11. ಸೊ ಅದೇ ತರ ಕ್ಲಾಸ್ 12ಗೆ ಬಂದಾಗ ಮಾಲಿಕ್ಯುಲರ್ ಬೇಸಿಸ್ ಆಫ್ ಇನ್ಹೆರಿಟೆನ್ಸ್, ಪ್ರಿನ್ಸಿಪಲ್ಸ್ ಆಫ್ ಇನ್ಹೆರಿಟೆನ್ಸ್ ಅಂತ ಏನೇನು ಓದ್ತೀರಾ, ಸೊ ಮಾಲಿಕ್ಯುಲರ್ ಬೇಸ್ ಆಫ್ ಇನ್ಹೆರಿಟೆನ್ಸ್ ಮತ್ತೆ ಪ್ರಿನ್ಸಿಪಲ್ಸ್ ಆಫ್ ಇನ್ಹೆರಿಟೆನ್ಸ್ ಅಂಡ್ ವೇರಿಯೇಷನ್, ಆ ಚಾಪ್ಟರ್ಗಳು ಕೂಡ ಲಯನ್ ಶೇರ್ ಮಾಡ್ಕೊಳ್ಳುತ್ತೆ. ಕ್ಲಾಸ್ 12 ಮೇಜರ್ ಆಗಿ ನೀವು ಫೋಕಸ್ ಮಾಡಬೇಕಾಗುತ್ತೆ. ಸೊ ದಿಸ್ ಈಸ್ ದ ಕಂಪ್ಲೀಟ್ ಕ್ಲಾಸ್ ವೈಸ್ ವೇಟೇಜ್. ವೆನ್ ಇಟ್ ಕಮ್ಸ್ ಟು ದ ಚಾಪ್ಟರ್ ವೈಸ್ ವೇಟೇಜ್ ಇನ್ ಯುವರ್ ಕ್ಲಾಸ್ 12, ಕ್ಲಾಸ್ 12 ಅಲ್ಲಿ ನಾನು ಎಂಟೈರ್ ಟೈಪ್ ಮಾಡಿದ್ದೀನಿ ಅಂಡ್ ಐ ಹ್ಯಾವ್ ಎಕ್ಸ್ಟ್ರಾಕ್ಟೆಡ್ all the questions they have asked from last 5 years. 5 years ಇಂದ ಎಷ್ಟು ಕ್ವಶನ್ ಕೇಳಿದ್ದಾರೆ. ಯು ಕ್ಯಾನ್ ಕೌಂಟ್ ಆಲ್ ದೀಸ್ ಥಿಂಗ್ಸ್, ಎಲ್ಲವನ್ನ ಹಾಗೆ ಕೌಂಟ್ ಮಾಡಬಹುದು. ಇಟ್ ಕಮ್ಸ್ ನಿಯರ್ಲಿ ಅಬೌಟ್ 45, 44, 45, 44 ಲೈಕ್ ದಟ್. ಹಾಗಾಗಿ ನೀವು ಗೆಸ್ ಮಾಡಬಹುದು 44 to 46 ಮಾರ್ಕ್ಸ್ಗೆ ಸೆಕೆಂಡ್ PU ಇಂದ ಬರುತ್ತೆ. ಯಾವ ಚಾಪ್ಟರ್ ಇಂಪಾರ್ಟೆಂಟ್ ಆಗುತ್ತೆ ಸೆಕೆಂಡ್ PU ಇಂದ ನೋಡಿ. ಫಸ್ಟ್ PU ಅನ್ನ ಕಂಪ್ಲೀಟ್ ಆಗಿ ಹೇಳೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಐ ಆಮ್ ಜಸ್ಟ್ ಎಕ್ಸ್ಪ್ಲೈನಿಂಗ್ ದ ಕ್ಲಾಸ್ 12 ವೇಟೇಜ್. ನಾ ಫಸ್ಟ್ PUಗೆ ಬಂದಾಗ ಐ ವಿಲ್ ಎಕ್ಸ್ಪ್ಲೈನ್ ದ ಯೂನಿಟ್ ವೈಸ್ ಹೇಳ್ತೀನಿ. ಸೊ ಲುಕ್ ಅಟ್ ಹಿಯರ್ ದ ರೀಪ್ರೊಡಕ್ಷನ್ ಇನ್ ಆರ್ಗ್ಯಾನಿಸಮ್ಸ್. ಸೊ ಇನ್ 2022 ಲಾಸ್ಟ್ ಇಯರ್ ದೇ ಹ್ಯಾವ್ ಆಸ್ಕ್ಡ್ 3 ಕ್ವಶನ್ಸ್. ಅಬ್ಸರ್ವ್ ಮಾಡಿದ್ರೆ ಗೊತ್ತಿರುತ್ತೆ ನಿಮಗೆ. ಮತ್ತೆ ನಾವು ಆ ಒಂದು ಸೀರೀಸ್ ಅನ್ನ ಮಾಡ್ತಾ ಇದ್ದೀವಿ 2008 ಇಂದ 2022 ತನಕ.
ಎಲ್ಲ ಕ್ವಶನ್ ಪೇಪರ್ಗಳನ್ನ ರಿವೈಸ್ ಮಾಡ್ತಾ ಇದ್ದೀವಿ. ಜಸ್ಟ್ ಗೋ ಥ್ರೂ ದಟ್. 3 ಮಾರ್ಕ್ಸ್ಗೆ ಕೇಳಿದ್ದಾರೆ. ಸೊ ದಾಟ್ ಇಸ್ ದ ಫಸ್ಟ್ ಟೈಮ್ ದೇ ಆರ್ ಫಾಸ್ಟ್ ಫಾರ್ 3 ಮಾರ್ಕ್ಸ್ ಫ್ರಮ್ ದಿಸ್ ಚಾಪ್ಟರ್. ಈ ಚಾಪ್ಟರ್ ಇಂದ 3 ಮಾರ್ಕ್ಸ್ ಕೇಳಿರೋದು ಅದೇ ಫಸ್ಟ್. ಓಕೆನಾ? ಸೊ ಅದನ್ನ ಬಿಟ್ರೆ ನೋಡಿ, ಲಯನ್ ಶೇರ್ ಅಂತ ತೆಗೆದುಕೊಂಡಿರೋದು ಹೈಯೆಸ್ಟ್ ಟು 5 ಮಾರ್ಕ್ಸ್ ಕೇಳ್ತಾರೆ ಒಂದು ಚಾಪ್ಟರ್ ಇಂದ. ಸೊ ನೀವು ಅಬ್ಸರ್ವ್ ಮಾಡಿ. ಅಂಡ್ ದೀಸ್ ಚಾಪ್ಟರ್ಸ್ ಲೈಕ್ ಮಾಲಿಕ್ಯುಲರ್ ಬೇಸಿಸ್ ಆಫ್ ಇನ್ಹೆರಿಟೆನ್ಸ್, ಮಾಲಿಕ್ಯುಲರ್ ಬೇಸಿಸ್ ಆಫ್ ಇನ್ಹೆರಿಟೆನ್ಸ್ ಅಂದ್ರೆ ಇವು 3 ಚಾಪ್ಟರ್ಗಳಿದೆ ನೋಡಿ. ದಟ್ ಈಸ್ ರಿಲೇಟೆಡ್ ಟು ಹೆರಿಡಿಟಿ ಅಂಡ್ ಎವಲ್ಯೂಷನ್ ಕಾಲ್ಡ್ ಜೆನೆಟಿಕ್ಸ್. ಈ ಜೆನೆಟಿಕ್ಸ್ ಪಾರ್ಟ್ ಏನಿದೆ ಇದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ಯು ಕ್ಯಾನ್ ಅಬ್ಸರ್ವ್ ಎವಲ್ಯೂಷನ್ ಚಾಪ್ಟರ್ ಅಲ್ಲಿ ಲಾಸ್ಟ್ ಇಯರ್ 1 ಮಾರ್ಕ್ಸ್ ಕೇಳಿದ್ದಾರೆ. ತುಂಬಾ ಲೀಸ್ಟ್ ಅಂತ ಹೇಳ್ಬೋದು. ಫ್ರಮ್ ಲಾಸ್ಟ್ 3 ಇಯರ್ ದೇ ಆರ್ ಆಸ್ಕಿಂಗ್ 1 or 2 or it may be no question from the evolution chapter. Rest of that 4 and 5 marks they have asked from the both the chapter of the genetics called principles of inheritance and variation and molecular basis of inheritance. ಸೊ ಹಾಗಾಗಿ ಇದು ಲಯನ್ ಶೇರ್ ನ ಹೊಂದಿದೆ. ಇನ್ನ ತುಂಬಾ ಈಸಿ ಆಗಿರೋ ಚಾಪ್ಟರ್ಗಳು ಯಾವುದು? ಎಸ್, ದಟ್ ಈಸ್ ಕಾಲ್ಡ್ the sexual reproduction in flowering plants, human reproduction and also reproductive health. ಗೆಸ್ ಮಾಡಬಹುದು. reproductive health ಅಲ್ಲಿ ಕಾಂಟ್ರಾಸೆಪ್ಟಿವ್ಸ್ ಬಗ್ಗೆ ತಿಳ್ಕೊಳ್ಳಿ. all the contraceptive devices with examples you must know. ಎಲ್ಲ ತರದ ಟೈಪ್ಸ್ಗಳು, ಬ್ಯಾರಿಯರ್ ಟೈಪ್, ಟ್ರೆಡಿಷನಲ್ ಮೆಥಡ್, ನ್ಯಾಚುರಲ್ ಮೆಥಡ್, ಓರಲ್ ಕಾಂಟ್ರಾಸೆಪ್ಟಿವ್, IUDs and also different methods of assisted reproductive technologies or artificial reproductive technologies. ಟೆಸ್ಟ್ ಬೇಬೀಸ್, ಜಿಫ್ಟೋ ಮತ್ತೆ ಗಿಫ್ಟೋ ಏನೇನು ಬರುತ್ತೆ ಎಲ್ಲವನ್ನು ಕೂಡ ಪ್ರಾಕ್ಟೀಸ್ ಮಾಡಿ 2 ಮಾರ್ಕ್ಸ್ಗೆ ಕೇಳ್ತಾರೆ ಅದು. ಓಕೆ, ವಿತ್ ಎಕ್ಸಾಂಪಲ್. ಇನ್ನ ಮೇಲ್ ರಿಪ್ರೊಡಕ್ಟಿವ್ ಸಿಸ್ಟಮ್, ಫೀಮೇಲ್ ರಿಪ್ರೊಡಕ್ಟಿವ್ ಸಿಸ್ಟಮ್, oogenesis, spermatogenesis, likewise when it comes to placenta, different hormones, menstrual cycle, different hormones. ಅದು ಹ್ಯೂಮನ್ ರಿಪ್ರೊಡಕ್ಷನ್ ಅಲ್ಲಿ ಬರೋದು 4 ಮಾರ್ಕ್ಸ್. ಸೊ ಈ 2 ಚಾಪ್ಟರ್ಗಳಿದೆಯಲ್ಲ, ಸಿಂಪಲ್ ಆಗಿರೋ ಚಾಪ್ಟರ್ಗಳು ಅರ್ಥ ಮಾಡ್ಕೊಂಡ್ರೆ. ಸೊ ಹಾಗಾಗಿ ಇಲ್ಲಿ 8 ಮಾರ್ಕ್ಸ್ ಬರ್ತಾ ಇದೆ. ಯಾವುದರಿಂದ? ಸೆಕ್ಸುವಲ್ ರಿಪ್ರೊಡಕ್ಷನ್ ಇನ್ ಫ್ಲವರಿಂಗ್ ಪ್ಲಾಂಟ್ಸ್, ಹ್ಯೂಮನ್ ರಿಪ್ರೊಡಕ್ಷನ್ ಇಂದ 8 ಮಾರ್ಕ್ಸ್ ಬರುತ್ತೆ. ಸೊ ರೆಸ್ಟ್ ಆಫ್ ದಟ್ ರಿಪ್ರೊಡಕ್ಟಿವ್ ಹೆಲ್ತ್ ಇಂದ 2 ಚಾಪ್ಟರ್ಸ್ ಇದೆ. ಹ್ಯೂಮನ್ ಹೆಲ್ತ್ ಅಂಡ್ ಡಿಸೀಸಸ್, ಇಟ್ಸ್ ಅ ಹ್ಯೂಜ್ ಚಾಪ್ಟರ್. ನೀವೆಲ್ರಿಗೂ ಗೊತ್ತಿರೋ ಹಾಗೆ ತುಂಬಾನೇ ದೊಡ್ಡ ಚಾಪ್ಟರ್. ಏನೇನೆಲ್ಲ ಡಿಸ್ಕಸ್ ಮಾಡ್ತೀವಿ ನಾವಲ್ಲಿ ಅಂದ್ರೆ ಯಾವ್ಯಾವ ತರ ಡಿಸೀಸ್ಗಳಿದೆ. ಬೇಸ್ಡ್ ಆನ್ ದ ಪ್ಯಾಥೋಜನ್ ವಿ ಹ್ಯಾವ್ ಕ್ಲಾಸಿಫೈಡ್ ಇಟ್ ಇಂಟು 5 ಡಿಫರೆಂಟ್ ಕ್ಯಾಟಗರೀಸ್. ವಿ ನೋ ದಟ್ ಬ್ಯಾಕ್ಟೀರಿಯಲ್, ಫಂಗಲ್, ಸೊ ಅಂಡ್ ಆಲ್ಸೋ ಪ್ರೋಟೋಸೋವನ್ ಡಿಸೀಸಸ್, ಈ ತರ ಎಲ್ಲ ಹೆಲ್ಮಿಂತಿಕ್ ಡಿಸೀಸ್ ಎಲ್ಲ ಬರುತ್ತೆ. ಅದಾದ್ಮೇಲೆ ಕ್ಯಾನ್ಸರ್ ಬಗ್ಗೆ ಸ್ಟಡಿ ಮಾಡ್ತೀವಿ. ಡಿಫ್ರೆಂಟ್ ಮೆಥಡ್ಸ್ಗಳು, ಡಿಟೆಕ್ಷನ್ಸ್ಗಳು, ಪ್ರಿವೆಂಟಿವ್ ಮೆಜರ್ಸ್ಗಳು ಎಲ್ಲ ಬರುತ್ತೆ. ಡ್ರಗ್ಸ್, ಆಲ್ಕೋಹಾಲ್, ಎವ್ರಿಥಿಂಗ್ ವಿ ಆರ್ ಡಿಸ್ಕಸಿಂಗ್ ಹಿಯರ್. ಸೊ ಹಾಗಾಗಿ 4 ಮಾರ್ಕ್ಸ್ಗೆ ಕೇಳ್ತಾರೆ. ಓಕೆ, ಅಲ್ಲೇ ನಾವು ಡಿಫ್ರೆಂಟ್ ಟೈಪ್ಸ್ ಆಫ್ ಬ್ಯಾರಿಯರ್ಸ್ ಅಂತ ಹೇಳಿದ್ರೆ, ಸೊ ಇನ್ನೇಟ್ ಇಮ್ಯುನಿಟಿಯಲ್ಲಿ ಬರೋ 4 ತರದ ಬ್ಯಾರಿಯರ್ಸ್ಗಳೇನಿದೆ ವಿತ್ ಎಕ್ಸಾಂಪಲ್ ಸ್ಟಡಿ ಮಾಡಬೇಕಾಗತ್ತೆ. ವಿತ್ ಎಕ್ಸಾಂಪಲ್. ಇನ್ನು ಕ್ಯಾನ್ಸರ್ ಡಿಟೆಕ್ಷನ್ಗೆ ಬಂದಾಗ ಯಾವ ಯಾವ ಮೆಥಡ್ಸ್ ಅನ್ನ ಯೂಸ್ ಮಾಡ್ತೀವಿ ಡಯಾಗ್ನೋಸಿಸ್ ಅಲ್ಲಿ. ಸೊ ಇಸ್ಟೋ ಪೆಥಾಲಜಿಕಲ್ ಆರ್ಟ್ ಬಯೋಪ್ಸಿ ಅಂದ್ರೆ ಏನು ನೋಡಿ, ಈ ತರ ವರ್ಡ್ಸ್ಗಳು. ಇನ್ನು ಡ್ರಗ್ಸ್ಗೆ ಬಂದಾಗ 3 ಗ್ರೂಪ್ಸ್ ಆಫ್ ಡ್ರಗ್ಸ್ ವಿ ನೋ ದಾಟ್, ರೈಟ್? ಆಲ್ಕಲಾಯ್ಡ್ಸ್, ಸೊ ಕೆನಾಬಿನಾಯ್ಡ್ಸ್, ಕೋಕಾ ಆಲ್ಕಲಾಯ್ಡ್ಸ್ ಅಂತ ಹೇಳ್ತೀವಲ್ಲ ಆ ತರ, ಓಪಿಯಾಯ್ಡ್ಸ್. ಸೊ ಇವು 3 ಓಪಿಯಾಯ್ಡ್ಸ್, ಕೆನಾಬಿನಾಯ್ಡ್ಸ್, ಕೋಕಾ ಆಲ್ಕಲಾಯ್ಡ್ಸ್, ಅದನ್ನ ಯಾವುದರಿಂದ ಎಕ್ಸ್ಟ್ರಾಕ್ಟ್ ಮಾಡ್ತಾರೆ, ಈ ತರ ಎಲ್ಲ ಕ್ವಶನ್ಸ್ಗಳು ಆ ಚಾಪ್ಟರ್ ಇಂದ ಬರುತ್ತೆ. ಸ್ಟ್ರಾಟಜೀಸ್ ಫಾರ್ ಎನ್ಹಾನ್ಸ್ಮೆಂಟ್ ಇನ್ ಫುಡ್ ಪ್ರೊಡಕ್ಷನ್ ಫ್ರಮ್ ಲಾಸ್ಟ್ 2 years ದೇ ಹ್ಯಾವಂಟ್ ಆಸ್ಕ್ಡ್ ಗಿವನ್ ಅ ಸಿಂಗಲ್ ಕ್ವಶನ್. ಕೇಳ್ತಾ ಇಲ್ಲ. ಓಕೆನಾ? ಹಾಗಿದ್ರೆ ಕೇಳ್ಬಹುದಾ? ಬಟ್ ಯು ಕ್ಯಾನ್ ಸ್ಕಿಪ್ ದಟ್. ಹಾಗನ್ಬಿಟ್ಟು ಸ್ಕಿಪ್ ಮಾಡಕ್ ಹೋಗ್ಬೇಡಿ. ನೀವು ಓದಿರ್ತೀರಾ ಆಲ್ಮೋಸ್ಟ್ ಈಸಿ ಕ್ವಶನ್ಗಳನ್ನ ಕೇಳ್ತಾರೆ. ದಟ್ ಈಸ್ ರಿಲೇಟೆಡ್ ಟು ಅನಿಮಲ್ ಬ್ರೀಡಿಂಗ್ ಅಂಡ್ ಆಲ್ಸೋ ಪ್ಲಾಂಟ್ ಬ್ರೀಡಿಂಗ್. ಅನಿಮಲ್ ಬ್ರೀಡಿಂಗ್ ಮತ್ತೆ ಪ್ಲಾಂಟ್ ಬ್ರೀಡಿಂಗ್, ಟಿಶ್ಯೂ ಕಲ್ಚರ್, ಸೊ ಅದಾದ್ಮೇಲೆ ಎಕ್ಸ್ಪ್ಲಾಂಟ್ಗಳು, ಈ ತರ ಎಲ್ಲ ಕ್ವಶನ್ಸ್ಗಳು ಅರೈಸ್ ಆಗುತ್ತೆ. ಸೊ ಅದು ತುಂಬಾ ಲೀಸ್ಟ್ ಆಗಿರೋದು ಇವಾಗ, ಲಾಸ್ಟ್ 2 years ಇಂದ ಕೇಳಿಲ್ಲ. ಮೈಕ್ರೋಬ್ಸ್ ಇನ್ ಹ್ಯೂಮನ್ ವೆಲ್ಫೇರ್ಗೆ ಬಂದ್ರೆ 3 ಮಾರ್ಕ್ಸ್ ಕೇಳಿದ್ದಾರೆ. ಹೈಯೆಸ್ಟ್ ಅಂತ ಹೇಳಿದ್ರೆ 3 ಮಾರ್ಕ್ಸ್ ಇದೆ. ಅಂಡ್ ಫೈನಲಿ ಬಯೋಟೆಕ್ನಾಲಜಿ 2 ಚಾಪ್ಟರ್ಗಳಿಂದ ಯು ಆರ್ ಗೆಟಿಂಗ್ ನಿಯರ್ಲಿ ಅಬೌಟ್ 7 to 8 ಮಾರ್ಕ್ಸ್. ಈ 2 ಚಾಪ್ಟರ್ ಇಂದ 7 to 8 ಮಾರ್ಕ್ಸ್ಗೆ ಕೇಳ್ತಾರೆ. ವೇರಿ ಆಗುತ್ತೆ. ಓಕೆನಾ? 1 or 2 ಮಾರ್ಕ್ಸ್ ವೇರಿ ಆಗುತ್ತೆ ಯಾವಾಗ್ಲೂ ಕೂಡ. ಸೊ ಹಾಗಾಗಿ ಪ್ರಾಕ್ಟೀಸ್ ಆಲ್ ಡಿಫರೆಂಟ್ ಟೈಪ್ಸ್ ಆಫ್ ಮೆಥಡ್ಸ್ ಇನ್ವಾಲ್ವ್ಡ್ ಇನ್ the DNA fingerprint technology, extraction and separation of DNA, isolation of DNA, ಯಾವ enzymes ಬರುತ್ತೆ, steps which are involved in the PCR technology, everything that comes under here only. So study ಮಾಡಿ ಅದನ್ನ. ಸೊ ಅದಾದ್ಮೇಲೆ ಆರ್ಗ್ಯಾನಿಸಮ್ಸ್ ಅಂಡ್ ಪಾಪ್ಯುಲೇಷನ್ ಚಾಪ್ಟರ್ಗೆ ಬಂದ್ರೆ 5 ಮಾರ್ಕ್ಸ್ ಇದೆ. 5 ಮಾರ್ಕ್ಸ್, ವೆರಿ ಈಸಿ ಚಾಪ್ಟರ್. ಇಂಟ್ರಾಕ್ಷನ್ ಇಂದ ಹಿಡಿದು ಸೊ ಬೇರೆ ಬೇರೆ ನಾವೆಲ್ಲ ಡಿಸ್ಕಸ್ ಮಾಡಿರ್ತೀವಿ, ನೆನಪಿದೆಯಲ್ಲ ನಿಮ್ಗೆ? ಸೊ ಆ ಎಲ್ಲ ಕಾನ್ಸೆಪ್ಟ್ಗಳನ್ನ
ಸೊ ಅಲ್ಲಿ ಕೆಲವು ಫಾರ್ಮುಲಾಸ್ಗಳಿದೆ ಆ್ಯಂಡ್ ಈಕ್ವೇಷನ್ಸ್ಗಳಿದೆ, ಪ್ರಾಕ್ಟೀಸ್ ಮಾಡಿ. ಸೊ ಆರ್ಗ್ಯಾನಿಸಮ್ಸ್ ಪಾಪ್ಯುಲೇಷನ್ ಇಂದ 5 ಮಾರ್ಕ್ಸ್ ಇದೆ ಆ್ಯಂಡ್ ರೆಸ್ಟ್ ಎಕೋಸಿಸ್ಟಮ್ ಮತ್ತೆ ಬಯೋಡೈವರ್ಸಿಟಿನ 1 ಮಾರ್ಕ್ಸ್ ಕೇಳಿದ್ದಾರೆ. ಆ್ಯಂಡ್ ಆಲ್ ದೀಸ್ ಆರ್ ದ ಲೀಸ್ಟ್, ಎಲ್ಲವೂ ಕೂಡ ಲೀಸ್ಟ್ ಆಗಿರೋದು. ಆದರೆ ಫೋಕಸ್ ದಿಸ್ ಒನ್, ಬಯೋಡೈವರ್ಸಿಟಿ ಮತ್ತೆ ಕನ್ಸರ್ವೇಷನ್ ಇಂದ 1 ಇಯರ್ ಅಲ್ಲಿ 4 ಮಾರ್ಕ್ಸ್ ಕೇಳಿದ್ದಾರೆ. ಓಕೆ, ಈ ಒಂದು ಅನಾಲಿಸಿಸ್ ಐ ಹೋಪ್ ದಿಸ್ ಇಸ್ ವೆರಿ ಹೆಲ್ಪ್ಫುಲ್ ಟು ಯು ಆಲ್ ಟು ಫೋಕಸ್ ದೋಸ್ ಚಾಪ್ಟರ್ಸ್. ಓಕೆ, ಜೆನೆಟಿಕ್ ಕಾನ್ಸೆಪ್ಟ್ ಅನ್ನ ಫೋಕಸ್ ಮಾಡಿ, ತುಂಬಾ ಬಯೋಟೆಕ್ನಾಲಜಿಯನ್ನ ಫೋಕಸ್ ಮಾಡಿ. ಇನ್ನು ಉಳಿದಾಗೆ ಹಿಯರ್ ಯು ಕ್ಯಾನ್ ಅಬ್ಸರ್ವ್ ದ ಸೆಕ್ಷುವಲ್ ರಿಪ್ರೊಡಕ್ಷನ್ ಇನ್ ಫ್ಲವರಿಂಗ್ ಪ್ಲಾಂಟ್ಸ್ ಆಸ್ ವೆಲ್ ಆಸ್ ದ ಹ್ಯೂಮನ್ ರಿಪ್ರೊಡಕ್ಷನ್, ಇಷ್ಟನ್ನು ಫೋಕಸ್ ಮಾಡಬೇಕು. ಅಂಡ್ ಟೇಕ್ ದ ಸ್ಕ್ರೀನ್ ಶಾಟ್ ಇಫ್ ಯು ವಾಂಟ್. ಸೊ ಯಾಕೆಂತ ಹೇಳಿದ್ರೆ ಇಲ್ಲಿ ಎಲ್ಲಾ ಚಾಪ್ಟರ್ಸ್ಗಳು ಮತ್ತೆ 5 ಇಯರ್ಸ್ ಅಲ್ಲಿ ಕೇಳಿರೋದನ್ನು ಕೂಡ ನಾನು ಇಲ್ಲಿ ಮೆನ್ಷನ್ ಮಾಡಿದ್ದೀನಿ. ನೀವು ಅದನ್ನ ಕೌಂಟ್ ಮಾಡಬಹುದು. ಯು ವಿಲ್ ಗೆಟ್ 44 to 46 from the class 12. And when it comes to the entire weightage, I am talking about the distribution. ಅಲ್ಲಿ ಕ್ಲಾಸ್ ವೈಸ್ ಹೇಳಿದೆ, ಮತ್ತೆ ಇಲ್ಲೇ ನಾನು ಕೊಟ್ಟಿದ್ದೀನಿ 28% ಅಂತ ಹೇಳಿದ್ರೆ 14 to 16 ಮಾರ್ಕ್ಸ್ಗೆ ಕ್ಲಾಸ್ 11 ಇಂದ ಕೇಳ್ತಾರೆ. 14 to 16 ಮಾರ್ಕ್ಸ್ಗೆ ಇದ್ರ ಅನಾಲಿಸಿಸ್ ಬೇಕಂತ ಹೇಳಿದ್ರೆ ಇವಾಗ ಹೇಳ್ತೀನಿ ನೋಡಿ. ಸೊ ದೇರ್ ಆರ್ ಅಬೌಟ್ 22 ಚಾಪ್ಟರ್ಸ್ ಇನ್ ಕ್ಲಾಸ್ 11. 22 ಚಾಪ್ಟರ್ಸ್ ಇನ್ ಕ್ಲಾಸ್ 11. ಓಕೆನಾ? ಸೊ ಇವಾಗ ದೇ ನೀಡ್ ಟು ಆಸ್ಕ್ ಓನ್ಲಿ 14 to 16 ಕ್ವಶನ್. ಕೇಳಬೇಕಾಗಿರೋದು ಕೇವಲ 14ರಿಂದ 16 ಕ್ವಶನ್ಸ್ಗಳು ಮಾತ್ರ. ಇನ್ನು ಎಷ್ಟು ಲೆಫ್ಟ್ ಔಟ್ ಆಯಿತು? ಇಟ್ಸ್ ನಿಯರ್ಲಿ ಅಬೌಟ್ 6 to 8 ಚಾಪ್ಟರ್ಸ್ ಆರ್ ಬೀಯಿಂಗ್ ಲೆಫ್ಟ್ ಔಟ್. ಓಕೆ, ಅಂದ್ರೆ ಮ್ಯಾಕ್ಸಿಮಮ್ ಅಂತ ಹೇಳಿದ್ರೆ 1 ಚಾಪ್ಟರ್ ಇಂದ 1 ಮಾರ್ಕ್ ಮಾತ್ರ ಕೇಳ್ತಾರೆ, 1 ಕ್ವಶನ್ ಮಾತ್ರ ಕೇಳ್ತಾರೆ. ಸೊ 22 ಚಾಪ್ಟರ್ ಅಲ್ಲಿ ದೇ ಆರ್ ಲಿವಿಂಗ್ ಔಟ್ 6 to 8 ಚಾಪ್ಟರ್ಸ್. ಕೇಳೋದೇ ಇಲ್ಲ. ಆ ಚಾಪ್ಟರ್ಗಳು ಯಾವುದು ಸರ್? ತುಂಬಾ ಸಿಂಪಲ್ ಆಗಿರೋ ಚಾಪ್ಟರ್ಗಳು. ಕೆಲವು ಸಲ ಲೋಕೋಮೋಷನ್ ಅಂಡ್ ಮೂವ್ಮೆಂಟ್ ಇಂದ ಕ್ವಶನ್ಗಳೇ ಇಲ್ಲ. ಲಾಸ್ಟ್ ಫ್ಯೂ ಇಯರ್ಸ್ ಅನ್ನ ನೋಡಿ ನೀವು, ಲಾಸ್ಟ್ 5 ಇಯರ್ಸ್ ಅಥವಾ 3 ಇಯರ್ಸ್ ಅನ್ನ ನೋಡಿದ್ರೆ ಆ ಒಂದು ಚಾಪ್ಟರ್ ಇಂದ ಯಾವುದೇ ತರ ಕ್ವಶನ್ಸ್ಗಳೇ ಕೇಳಿಲ್ಲ. ಓಕೆನಾ? ರೆಸ್ಟ್ ಅದೇ ತರ ಈ ಸೆಲ್ ಫಂಡಮೆಂಟಲ್ ಯೂನಿಟ್ ಅಂತ ಏನಿದೆ, ಫಂಕ್ಷನಲ್ ಯೂನಿಟ್ ಏನಿದೆ, ಸೊ ಅದರಿಂದ ಮೇನ್ ಆಗಿ ಕೇಳ್ತಾರೆ. ಇನ್ನು ಅನಿಮಲ್ ವರ್ಲ್ಡ್ ಮತ್ತೆ ವೆರಿ ಫಸ್ಟ್ ಚಾಪ್ಟರ್ ಏನಿದೆ, ದ ನಾಮೆನ್ಕ್ಲೇಚರ್ ವಾಟ್ ವಿ ಆರ್ ಡಿಸ್ಕಸಿಂಗ್, ಸೊ ದ ಲಿವಿಂಗ್ ವರ್ಲ್ಡ್, ಅಲ್ಲಿಂದನೂ ಕೂಡ ಕ್ವಶನ್ ಕೇಳಿಲ್ಲ. ಓಕೆ, ಸೊ ಲೈಕ್ ವೈಸ್ ದ ಮಿನರಲ್ಸ್ ಅಂತ ಏನಿದೆ ಒಂದು ಕಾನ್ಸೆಪ್ಟ್, ಮಿನರಲ್ ಟ್ರಾನ್ಸ್ಪೋರ್ಟೇಷನ್, ಅಲ್ಲಿಂದ ಕ್ವಶನ್ ಕೇಳಿಲ್ಲ. ಈ ತರ ಕೆಲವು ಚಾಪ್ಟರ್ಗಳನ್ನ ಮಿಸ್ ಔಟ್ ಮಾಡ್ತಾರೆ. ಸೊ ದಟ್ ಈಸ್ ವಾಟ್ ವಿ ಆರ್ ಫೋಕಸಿಂಗ್ ಹಿಯರ್. Out of 22 chapters, they are skipping 6 to 8 chapter. Only 1 question from 1 chapter. ಒಂದು ಚಾಪ್ಟರ್ ಇಂದ ಒಂದೇ ಕ್ವಶನ್. ಲಯನ್ ಶೇರ್ ಯಾವುದು ನೆಕ್ಸ್ಟ್ ಹೇಳ್ತೀನಿ. ಸೊ ಅದಕ್ಕೂ ಮುಂಚೆ ಕ್ಲಾಸ್ 12 ಅಲ್ಲಿ 44 to 46 ಕ್ವಶನ್ಸ್ಗಳು ಬರುತ್ತೆ. ತುಂಬಾನೇ ಫೋಕಸ್ ಮಾಡಿ. NCERT ಈಸ್ ಯುವರ್ ಗ್ರಂಥ. ಸೊ ಅದು ನಿಮಗೆ ಎಲ್ಲವನ್ನ ಕೊಡುತ್ತೆ. ನೀಟ್ಗಾದ್ರೆ ಸ್ವಲ್ಪ ಆ ಕಡೆ ಈ ಕಡೆ ಕೇಳ್ಬಿಡ್ತಾರೆ, ಅಪ್ಲೈಡ್ ಮಾಡಿ ಕೇಳ್ತಾರೆ. KCET ಅಲ್ಲಿ ಆ ಥರ ಆಗಲ್ಲ. ಡೈರೆಕ್ಟ್ ಆಗಿ ಕ್ವಶನ್ಸ್ಗಳನ್ನ ಎಕ್ಸ್ಟ್ರಾಕ್ಟ್ ಮಾಡಿ ಹಾಕಿರ್ತಾರೆ. ಲೈನ್ ಬೈ ಲೈನ್ ನೀವು ಓದಿದ್ರೆ, ವರ್ಡ್ ಟು ವರ್ಡ್ ಓದಿದ್ರೆ, ಯು ಕ್ಯಾನ್ ಈಸಿಲಿ ಕ್ರ್ಯಾಕ್ ಇಟ್. ಟೋಟಲಿ ದೇ ಆರ್ ಆಸ್ಕಿಂಗ್ ದ 60 ಕ್ವಶನ್. ಸೊ ಎಷ್ಟು ಬರುತ್ತೆ ಅಂತ ಗೊತ್ತಾಯ್ತು. ಓಕೆ, ಲೈಕ್ ವೈಸ್ ಯು ಕ್ಯಾನ್ ಅಬ್ಸರ್ವ್ ಹಿಯರ್ ದ ಫೋಕಸ್ ಆನ್ ದ ಕ್ಲಾಸ್ 12 ಅಂತ ಹೇಳಿದ್ದೀನಿ. ಫೋಕಸ್ ಆನ್ ಕ್ಲಾಸ್ 12. ಫಸ್ಟ್ ನೀವೇನ್ ಮಾಡ್ತೀರಾ ಅಂತ ಹೇಳಿದ್ರೆ, ಆಲ್ ದ 16 ಚಾಪ್ಟರ್ಸ್ ಆಫ್ ದ ಕ್ಲಾಸ್ 12, ಆಲ್ ದ 16 ಚಾಪ್ಟರ್ಸ್. ನಾನು ಯಾವ ಥರ ಅದನ್ನ MCQsಗಳು, ಸಿನಾಪ್ಸಿಸ್ಗಳನ್ನ ಓದಬೇಕು ಅಂತ ಹೇಳ್ಕೊಡ್ತೀನಿ ಇವಾಗ. ಸೊ ಆದರೆ ಆಲ್ ದ 16 ಚಾಪ್ಟರ್ಸ್ ಜಸ್ಟ್ ಗ್ಲಾನ್ಸ್ ಒನ್ಸ್. ಇವಾಗ ಕೆಲವರು ಅದನ್ನ ಯುಟಿಲೈಸ್ ಮಾಡ್ಕೊತಿದ್ದೀರಾ ಕ್ರ್ಯಾಶ್ ಕೋರ್ಸ್ಗಳ ಮುಖಾಂತರ, ಆರ್ ಮೇ ಬಿ ಯು ಆರ್ ಸಿಟಿಂಗ್ ಅಲೋನ್ ಆ್ಯಂಡ್ ಸ್ಟಾರ್ಟೆಡ್ ಟು ಸ್ಟಡಿ. ಕೆಲವರು ಹಾಗೆ ಅಲೋನ್ ಆಗಿ ಕೂತ್ಕೊಂಡು ಸ್ಟಡಿ ಮಾಡ್ತಿರ್ತೀರಾ, ಅದು ನಿಮಗೆ ಬಿಟ್ಟಿದ್ದು. ಆದರೆ ಕೆಲವರು ಯಾರೋ ಕ್ರ್ಯಾಶ್ ಕೋರ್ಸ್ ತಗೊತಿದ್ದೀರಾ, ಸೊ ಯು ಹ್ಯಾವ್ ನೋ ಟೈಮ್. ನಿಮಗೆ ಟೈಮ್ ಇರಲ್ಲ, ಬೌಂಡ್ ಇರುತ್ತೆ. ಅಂದರೆ ಈ ದಿನ ನಾನು ಇದೇ ಚಾಪ್ಟರನ್ನು ಓದಬೇಕು, ದಟ್ಸ್ ಇಟ್. 40 ಡೇಸ್ ಇದೆ ಅಂತ ಹೇಳಿದ್ರೆ ಯು ಹ್ಯಾವ್ 38 ಚಾಪ್ಟರ್ಸ್ ಆ್ಯಂಡ್ ಯು ಆರ್ ಸ್ಕಿಪ್ಪಿಂಗ್ 6 to 8 ಚಾಪ್ಟರ್ಸ್. ಬಟ್ ಅದು ನಿಮಗೆ ಗೊತ್ತಿಲ್ಲ ಯಾವ್ದು ಸ್ಕಿಪ್ ಮಾಡ್ತಾರೆ ಅಂತ ಹೇಳ್ಬಿಟ್ಟು. ಸೊ ಹಾಗಾಗಿ ಪ್ಲಾನ್ ಮಾಡಿಕೊಂಡು ಆ ಚಾಪ್ಟರ್ಗಳನ್ನು ಕಂಪ್ಲೀಟ್ ಆಗಿ ಅವತ್ತೇ ಓದಲಿಕ್ಕೆ ಟ್ರೈ ಮಾಡಿ. ಆ್ಯಂಡ್ ಟ್ರೈ ಟು ಗಿವ್ ಕಂಪ್ಲೀಟ್ ಡೇ ಫಾರ್ ದ ಕ್ಲಾಸ್ 12 ಕಂಟೆಂಟ್. ಒಂದು ಚಾಪ್ಟರ್ ಓದ್ತಿದೆ ಅಂತ ಹೇಳಿದ್ರೆ ಆ ಚಾಪ್ಟರ್ಗೆ ನಾನು ಆವಾಗಲೇ ಹೇಳಿದಾಗೇ ಜೆನೆಟಿಕ್ಸ್ ಮತ್ತು ರೀಪ್ರೊಡಕ್ಷನ್ ಚಾಪ್ಟರ್ಗಳಿಗೆ ತುಂಬಾನೇ ಫೋಕಸ್ ಮಾಡಿ. ಬಯೋಟೆಕ್ನಾಲಜಿಗೆ ಇವುಗಳಿಗೆ 2 ಡೇಸನ್ನು ಅದಕ್ಕೆ ಡೆಡಿಕೇಟ್ ಮಾಡಿ ಓದಬೇಕಾಗತ್ತೆ. ಸೊ ಹಾಗಾಗಿ ಇಲ್ಲಿ ಕ್ಲಾಸ್ 12 ಕಂಟೆಂಟಲ್ಲಿ ಮೇಯ್ನ್ ಆಗಿ ಜೆನೆಟಿಕ್ಸ್ ಅನ್ನ ಫೋಕಸ್ ಮಾಡಿ. ರೀಪ್ರೊಡಕ್ಷನ್ನಲ್ಲಿ ಬಂದಾಗ ಹ್ಯೂಮನ್ ರೀಪ್ರೊಡಕ್ಷನ್,
ಮತ್ತೆ sexual reproduction in flowering plants, biotechnology, both the chapters, biotechnology, both the chapters focus ಮಾಡಿ. ಹ್ಯೂಮನ್ ಹೆಲ್ತ್ ಅಂಡ್ ಡಿಸೀಸಸ್ ಒಂದಿದೆ, ದೊಡ್ಡ ಚಾಪ್ಟರ್, ಹೋಮ್ವರ್ಕ್ಸ್ಗೆ ಬರುತ್ತೆ. ಆ್ಯಂಡ್ ರೆಸ್ಟ್ ಆಫ್ ದಟ್ ಫೈನಲ್ ಆಗಿ ಆರ್ಗ್ಯಾನಿಸಮ್ಸ್ ಆ್ಯಂಡ್ ಪಾಪ್ಯುಲೇಷನ್. ಈ ಥರ ಕ್ಲಾಸ್ 12 ಐಡಿಯಾ ಮಾಡಿ, ಸ್ಟ್ರಾಟಜಿ ಮಾಡಿ, 2 days ಕಂಪ್ಲೀಟ್ ಮಾಡಲಿಕ್ಕೆ ಈ ಥರ ದೊಡ್ಡ ಚಾಪ್ಟರ್ಗಳನ್ನು ಟ್ರೈ ಮಾಡಿ. ಓಕೆ, ಸೊ ಆದಮೇಲೆ ಕ್ಲಾಸ್ 11 ಕಂಟೆಂಟ್. ಇವಾಗ ಐ ಕಾಂಟ್ ಟೈಪ್ ಆಲ್ ದೀಸ್, ಟೈಪ್ ಇನ್ ದ ಸೆನ್ಸ್ ಈಗ ಅವ್ರು ಕೇಳ್ತಾ ಇರೋದೆಷ್ಟು, ಯಾವ ಚಾಪ್ಟರ್ಲಿ ಕೇಳಲ್ಲ ಅಂತ ಅದೇ ಗೊತ್ತಾಗಲ್ಲ. ಸೊ ಅದು ಮೇನ್ ಆಗಿ ಗೊತ್ತಿಲ್ಲದೆ ಇರೋದ್ರಿಂದ ಫೋಕಸ್, ಮೇಕ್ ದ ಸ್ಟ್ರಾಟಜಿ ಫಾರ್ ದಿಸ್. ಫಾರ್ ಆಲ್ ದ ಯೂನಿಟ್, ಎಷ್ಟಿದೆ ಯೂನಿಟ್ಗಳು? 5 ಯೂನಿಟ್ಸ್ ಇದೆ. ಡೈವರ್ಸಿಟಿ ಇನ್ ದ ಲಿವಿಂಗ್ ವರ್ಲ್ಡ್, ವೆರಿ ಫಸ್ಟ್ ಚಾಪ್ಟರ್. ನೀವು ಅದನ್ನು ಸ್ಕಿಪ್ ಮಾಡ್ಬೋದು, 1 ಮಾರ್ಕ್ ತುಂಬಾನೇ ರೇರು ಕೇಳೋದ್ರಿಂದ. ಓಕೆನಾ? ಅನಿಮಲ್ ವರ್ಲ್ಡ್, ನಾವು ಅನ್ಕೊಂತೀವಿ ಅನಿಮಲ್ ವರ್ಲ್ಡ್ ಅಂತ ಹೇಳಿದ್ರೆ ಜಾಸ್ತಿ ಕೇಳ್ಬಿಡ್ತಾರೆ ಅಂತ. ಅಗೈನ್ 0 or 1, ಅನಿಮಲ್ ವರ್ಲ್ಡ್ ಇಂದ 0 or 1. ಸೊ ಬಟ್ ನಾವು ಅದರಲ್ಲಿ ಏನೆಲ್ಲ ತಿಳ್ಕೊಂಡಿರ್ತೀವಿ ನಾವು, ಆಲ್ ಡಿಫ್ರೆಂಟ್ ಫೈಲಾ, ಫ್ರಮ್ ದ ಬಿಗಿನಿಂಗ್ ಆಫ್ ದ ಪ್ರೋಟೋಜೋವಾ ಪೊರಿಫೆರಾ ಟಿಲ್ ದ ಎಂಡ್ ಆಫ್ ದ ಮೆಮೇಲಿಯಾ, ಅಷ್ಟೆಲ್ಲ ತಿಳ್ಕೊಂಡಿರ್ತೀವಿ, ಕೇಳೋದೇ ಇಲ್ಲ. ಸೊ ಹಾಗಾಗಿ ಏನಪ್ಪಾ ಅಂದ್ರೆ ಯಾವುದು ತುಂಬಾ ಇಂಪಾರ್ಟೆಂಟ್ ಅನಿಸುತ್ತೋ ಅದನ್ನ ಮಾತ್ರ ಫೋಕಸ್ ಮಾಡಿ. ಡೈವರ್ಸಿಟಿ ಇನ್ ದ ಲಿವಿಂಗ್ ವರ್ಲ್ಡ್, ಸ್ಟ್ರಕ್ಚರಲ್ ಆರ್ಗನೈಸೇಷನ್ ಇನ್ ಪ್ಲಾಂಟ್ಸ್ ಅಂಡ್ ಅನಿಮಲ್ಸ್. ಇಲ್ಲಿಗೆ ಬಂದಾಗ ಟಿಶ್ಯೂಗಳೇನಿದೆ, ಅನಿಮಲ್ ಟಿಶ್ಯೂ ತುಂಬಾ ರೇರು. ಓಕೆನಾ? ಬಟ್ ನಾವು 2 ಲೆಕ್ಚರ್ಲಿ ಡಿಸ್ಕಸ್ ಮಾಡಿದೀವಿ ಸಾರ್ಥಕಲ್ಲಿ ಅದನ್ನ. ಸೊ ಯಾವ ಟಿಶ್ಯೂ ಎಲ್ಲಿರುತ್ತೆ ಅಂತ. ಹಾಗಾಗಿ ಈ ಎಂಟೈರ್ ಚಾಪ್ಟರ್ ಅಲ್ಲಿ ಯಾವ ಟಿಶ್ಯೂಗಳು, ಅದರ ಲೊಕೇಶನ್ ಎಲ್ಲಿರುತ್ತೆ, ಮತ್ತೆ ಅದ್ರ ಫಂಕ್ಷನ್ ಏನು, ಸ್ಟ್ರಕ್ಚರ್ ಏನು, ಅಷ್ಟು ಕೂಡ ಗೊತ್ತಿರಬೇಕು. ಓಕೆ, ಅಂಡ್ ವೆನ್ ಇಟ್ ಕಮ್ಸ್ ಟು ಸೆಲ್ ಸ್ಟ್ರಕ್ಚರ್ ಅಂಡ್ ಫಂಕ್ಷನ್, ಇಲ್ಲೂ ಕೂಡ ವಾಟ್ ಈಸ್ ದಟ್, ದೇರ್ ಆರ್ ಮೆನಿ ಚಾಪ್ಟರ್ಸ್ ಆರ್ ಪ್ರೆಸೆಂಟ್. ಓಕೆ, ಸೊ ಮೆನಿ ಇನ್ ದ ಸೆನ್ಸ್ 3 ಇರಬಹುದೇನೋ ಅಲ್ಲ. ಅದರಲ್ಲಿ ಮೇನ್ ಆಗಿ ಸೆಲ್ಗಳ ಬಗ್ಗೆ ಕೇಳ್ತಾರೆ, ಜೊತೆಗೆ ಮಯೋಸಿಸ್ ಅಂಡ್ ಆಲ್ಸೋ ವಾಟ್ ಈಸ್ ದಟ್ ಮೈಟೋಸಿಸ್, ದ ಫಿನಾಮಿನಗಳ ಬಗ್ಗೆ ಕೇಳ್ತಾರೆ. ಸೊ ಹಾಗಾಗಿ ನೆನ್ಪಿಟ್ಕೊಂಡಿರಿ, ಪ್ಲಾಂಟ್ ಫಿಸಿಯಾಲಜಿ ಅಂಡ್ ಆಲ್ಸೋ ಹ್ಯೂಮನ್ ಫಿಸಿಯಾಲಜಿ ಮೇಜರ್. ರಿಮೆಂಬರ್ ದಟ್ ಇನ್ ಹ್ಯೂಮನ್ ಫಿಸಿಯಾಲಜಿ ದೇರ್ ಆರ್ 7 chapters and they're going to ask nearly about 6 questions from this unit. ಅಂದ್ರೆ ಇದರಲ್ಲಿ 7 chapter ಇದೆ. ಓಕೆ, 6 questions ಕೇಳ್ತಾರೆ, 6 questions ಕೇಳ್ತಾರೆ. ಸೊ ಅದರ ಅರ್ಥ ಔಟ್ ಆಫ್ 14 ದೇ ಆರ್ ಆಸ್ಕಿಂಗ್ 6 questions ಫ್ರಮ್ ದ ಹ್ಯೂಮನ್ ಫಿಸಿಯಾಲಜಿ. ಇನ್ ಅ ಪ್ಲಾಂಟ್ ಫಿಸಿಯಾಲಜಿ ಬಂದ್ರೆ ಯು ಆರ್ ಗೆಟಿಂಗ್ ನಿಯರ್ಲಿ ಅಬೌಟ್ 4 to 5 marks ಫ್ರಮ್ ದಿಸ್ ಪ್ಲಾಂಟ್ ಫಿಸಿಯಾಲಜಿ. 4 to 5 marks ಬರ್ತಾ ಇದೆ. ಅಂದ್ರೆ ಹಿಯರ್ ಇಟ್ ಸೆಲ್ಫ್ ಯು ಆರ್ ಗೆಟಿಂಗ್ ನಿಯರ್ಲಿ 11 to 12 marks. ಇನ್ನು ಉಳಿದಿರೋದು 2, 3, 4 ಆ ಥರ. ಹಾಗಿದ್ರೆ ಇಲ್ಲೆಲ್ಲಾದ್ರೂ ಒಂದ್ ಕಡೆ ಏನ್ ಮಾಡ್ತಾರೆ, ಯಾವ್ದಾದ್ರೂ 3 ಚಾಪ್ಟರ್ಗಳಿಂದ ಕೇಳ್ತಾರೆ ಅಷ್ಟೇನೆ. ಓಕೆ, ರೆಸ್ಟ್ ಆಫ್ ದಾಟ್ ದೇ ಆರ್ ಎಲಿಮಿನೇಟಿಂಗ್. ಫೋಕಸ್ ದ ಪ್ಲಾಂಟ್ ಫಿಸಿಯಾಲಜಿ ಅಂಡ್ ಹ್ಯೂಮನ್ ಫಿಸಿಯಾಲಜಿ. ಎನಿ ಆಫ್ ಯು ಆಲ್ರೆಡಿ ಸ್ಟಡಿಡ್ ದಿಸ್, ಎಲ್ಲವನ್ನು ಓದಿರ್ತೀರಾ. ಕ್ರ್ಯಾಶ್ ಕೋರ್ಸ್ಗಳನ್ನ ಅಟೆಂಡ್ ಮಾಡ್ತಾ ಇದ್ದೀರಾ, ಅಲ್ಲೂ ಕೂಡ ಓದಿರ್ತೀರಾ. ಅದನ್ನ ಹಾಗೆ ಕಂಟಿನ್ಯೂ ಮಾಡಿ ಓದೋದಿಕ್ಕೆ. ಫೋಕಸ್ ಮಾಡುವಾಗ ಈ 2 ಚಾಪ್ಟರ್ಗಳನ್ನ ತುಂಬಾ ಫೋಕಸ್ ಮಾಡಿ. ಓಕೆನಾ? ಮತ್ತೆ ಇದು ತುಂಬಾ ಈಸಿ ಇದೆ. ಸೆಲ್ ಸ್ಟ್ರಕ್ಚರ್ ಅಂಡ್ ಫಂಕ್ಷನ್, ಆರ್ಗನೆಲ್ಸ್ಗಳು, ಸೆಲ್ಗಳು, ಫೇಸ್ಗಳು, ಸೆಲ್ ಸೈಕಲ್ ಅಲ್ಲಿ, ಸೆಲ್ ಡಿವಿಷನ್ಗಳಲ್ಲಿ, ಅದನ್ನೆಲ್ಲ ಈಸಿಯಾಗಿ ನೆನ್ಪಿಟ್ಕೊಬಹುದು ನೀವು. ಓಕೆನಾ? ಸೊ ದಿಸ್ ಇಸ್ ದ ಕ್ಲಾಸ್ 11 ಕಂಟೆಂಟ್. ವೆನ್ ಇಟ್ ಕಮ್ಸ್ ಟು ಅಂಡರ್ಸ್ಟ್ಯಾಂಡಿಂಗ್ ದ ಸಿನಾಪ್ಸಿಸ್, ಫಸ್ಟ್ ಓದೋ ಮೆಥಡ್ ಇದು. ಓಕೆ, ಕೆಲವ್ರು ಏನ್ ಮಾಡ್ತೀರಾ ಅಂತ ಹೇಳಿದ್ರೆ, ನಾನು ಕೂಡ ಈ 40 days ಅಲ್ಲಿ ಪ್ರಿಪೇರ್ ಆಗ್ತಿದ್ದೀನಿ ಅಂತ ಹೇಳಿ ಸೊ ಬರೋ ಎಲ್ಲಾ ತರದ ಬುಕ್ಸ್ ಅನ್ನ ತೆಗೆದುಕೊಂಡು MCQsಗಳನ್ನ ಸಾಲ್ವ್ ಮಾಡ್ತೀರಾ. This is the wrong method. First, you need to read the content, or you can say the synopsis completely. That is what I am saying. Study the whole concept before attempting the MCQs. ಯಾವುದೇ ತರ ಕಾನ್ಸೆಪ್ಟ್ಗಳನ್ನ ಕಂಪ್ಲೀಟ್ ಆಗಿ ಓದದೆ MCQsಗಳನ್ನ ಅಟೆಂಡ್ ಮಾಡಬೇಡಿ. ದ ರೀಸನ್ ಏನಂತ ಹೇಳಿದ್ರೆ, ನೀವೇನಾದ್ರೂ MCQs ಓದ್ತಿರ್ತೀರಾ, ಯಾವುದಾದ್ರೂ 2 ಡಿಫಿಕಲ್ಟ್ ಆಗಿರೋ ಕ್ವಶನ್ಸ್ಗಳು ಬಂದ್ಬಿಟ್ರೆ ನಿಮ್ಗೆ ಅನ್ಸುತ್ತೆ ಎಸ್ ನಾನೇನು ಪ್ರಿಪೇರ್ ಆಗಿಲ್ಲ ಅಂತ. ಓಕೆ, ನಿಮ್ಗೆ ಆ ಥರ ನೆಗೆಟಿವ್ ಮೈಂಡ್ ಬಂದರೆ ಡಿಮೋಟಿವೇಟ್ ಆಗಿಬಿಡ್ತೀರಾ. ಬೆಟರ್ ಟು ಗೋ ಥ್ರೂ ದ ಸಿನಾಪ್ಸಿಸ್ ಕಂಪ್ಲೀಟ್ಲಿ. ಆ ಎಂಟೈರ್ ಚಾಪ್ಟರ್ನ ನಾನು ಕಂಪ್ಲೀಟ್ ಆಗಿ ಓದಿದ್ದೀನಿ ಅಂತ ಹೇಳಿದ್ಮೇಲೆ ಮಾತ್ರ MCQsಗಳನ್ನ ನೀವು ಅಟೆಂಡ್ ಮಾಡಬೇಕು. ಓಕೆನಾ? ಅಂದರೆ ಅದನ್ನು ಕ್ರ್ಯಾಕ್ ಮಾಡಲಿಕ್ಕೆ ಟ್ರೈ ಮಾಡಿ. ಸೊ ಆಫ್ಟರ್ ರೀಡಿಂಗ್ ದ ಎಂಟೈರ್ ಸಿನಾಪ್ಸಿಸ್, ಆಫ್ಟರ್ ರೀಡಿಂಗ್ ದ ಹೋಲ್ ಕಾನ್ಸೆಪ್ಟ್, ಅಟೆಂಪ್ಟ್ these MCQs. Make a mind map, schematic presentation for the revision. ಓಕೆ, ಈಗ ಎಂಟೈರ್ ಚಾಪ್ಟರ್ನ ಪ್ರಿಪೇರ್ ಆಗ್ತಿದ್ದೀರಾ 1 day ಅಂತ ಹೇಳಿದ್ರೆ ರಿವಿಷನ್ ಮಾಡಬೇಕು ನಾವು.
So for example, I'm just taking one lesson of the genetics chapter, molecular basis of inheritance. ಆ ಚಾಪ್ಟರ್ ಇಂದ, ಆರ್ ಯು ಕ್ಯಾನ್ ಸೇ ಪ್ರಿನ್ಸಿಪಲ್ಸ್ ಆಫ್ ಇನ್ಹೆರಿಟೆನ್ಸ್ ಅಂಡ್ ವೇರಿಯೇಷನ್, ಅದನ್ನೇ ತೆಗೆದುಕೋಣ. ಪ್ರಿನ್ಸಿಪಲ್ಸ್ ಆಫ್ ಇನ್ಹೆರಿಟೆನ್ಸ್ ಅಂಡ್ ವೇರಿಯೇಷನ್ ಎಷ್ಟೆಲ್ಲ ಕೊಟ್ಟಿದ್ದಾರೆ ಇದರಲ್ಲಿ, ಡಿವೈಡ್ ಮಾಡಿ. ಸೊ ಲಾಸ್ಟ್ ಕಾನ್ಸೆಪ್ಟ್ಗೆ ಬಂದಾಗ ಜೆನೆಟಿಕ್ ಡಿಸಾರ್ಡರ್ಸ್, ಮೇಕ್ ಎ ಮ್ಯಾಪ್ ಫಾರ್ ದ್ಯಾಟ್. ಸೊ ಅದರಲ್ಲಿ ಕ್ರೋಮೋಸೋಮಲ್ ಡಿಸಾರ್ಡರ್ಸ್, ಮೆಂಡಿಲಿಯನ್ ಡಿಸಾರ್ಡರ್ಸ್, ಮೆಂಡಿಲಿಯನ್ ಡಿಸಾರ್ಡರ್ಸ್ಗಳನ್ನ ಲಿಸ್ಟ್ ಔಟ್ ಮಾಡಿ. ಯಾವುದು ಆಟೋಸೋಮಲ್ ರಿಸೆಸಿವ್ ಡಿಸಾರ್ಡರ್ ಆಗಿರುತ್ತೆ, ಯಾವುದು ಎಕ್ಸ್ ಲಿಂಕ್ ಡಿಸಾರ್ಡರ್ಸ್ ಆಗಿರುತ್ತೆ, ಲಿಸ್ಟ್ ಔಟ್ ಮಾಡಿ. ಓಕೆ, ಸಿಕ್ಕಲ್ ಸೆಲ್ ಅನಿಮಿಯಾ ಒಂದು ಲೈನಲ್ಲಿ ಬರೀದಕ್ಕೆ ಟ್ರೈ ಮಾಡಿ. ಸೊ ಯಾವ ಬೀಟಾ ಚೈನಲ್ಲಿ ಯಾವ ಪೊಸಿಷನ್ ಅಲ್ಲಿ ವ್ಯಾಲೆನ್ ರಿಪ್ಲೇಸ್ ಆಗ್ತಾ ಇದೆ, ರಿಪ್ಲೇಸ್ ಮಾಡ್ತಾ ಇದೆ, ಅದು ಗೊತ್ತಿರಬೇಕು ನಿಮಗೆ. ಅದೇ ತರ ಜೆನೆಟಿಕ್ ಡಿಸಾರ್ಡರ್ಸ್ಗಳಿಗೆ ಬಂದ್ರೆ ಸಿಂಪ್ಟಮ್ಸ್ಗಳು ಅಷ್ಟೊಂದು ಇಂಪಾರ್ಟೆಂಟ್ ಆಗಲ್ಲ. ಸಾರಿ, ಕ್ರೋಮೋಸೋಮಲ್ ಡಿಸಾರ್ಡರ್ಸ್ಗಳಲ್ಲಿ ಮೇನ್ ಆಗಿ ಕ್ಯಾರಿಯೋಟೈಪ್ಗಳು ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. ಓಕೆ, ಸೊ ಯಾವುದರಲ್ಲಿ 44 + XXY ಇದೆ, ಯಾವುದರಲ್ಲಿ 44 + X0 ಇದೆ, ಇನ್ನೊಂದರಲ್ಲಿ 45 + XY ಆರ್ 45 + X ಇರುತ್ತೆ. ಮೇಲ್ ಫಿಮೇಲ್ ಯಾರು ಆಗಿರ್ಬೋದು, ಡೌನ್ ಸಿಂಡ್ರೋಮ್, ಸೊ 21st ಟ್ರೈಸೋಮಿ, ಈ ತರ ಒಂದು ಮ್ಯಾಪ್ ಹಾಕೊಬೇಕು. ಸೊ ಅದೇ ತರ ದೊಡ್ಡ ಚಾಪ್ಟರ್ ಆಗಿರೋದು ಮಾಲಿಕ್ಯುಲರ್ ಬೇಸಿಸ್ ಆಫ್ ಇನ್ಹೆರಿಟೆನ್ಸ್. ಅಲ್ಲೂ ಕೂಡ ವೆರಿ ವೆರಿ ಹ್ಯೂಜ್ ಚಾಪ್ಟರ್. ಓಕೆ, ಗೊತ್ತಿದೆ ನಿಮಗೆ, ಟಿಲ್ ದ ಎಂಡ್ ಆಫ್ ದೋಸ್ ಫಿಂಗರ್ ಪ್ರಿಂಟ್ ಟೆಕ್ನಾಲಜಿ ಅಲ್ಲೆಲ್ಲ ಓದ್ತಿರ್ತೀರಾ. ಸೊ ಹಾಗಾಗಿ ಒಂದು ಮ್ಯಾಪ್ ಹಾಕೊಳ್ಳಿ, ಫೈನಲ್ ಆಗಿ ನೀವು ಅದನ್ನ ಓದಬಹುದು. ಅಂಡರ್ಸ್ಟುಡ್? Understand the synapses or the concept first and try to attempt the MCQs. Okay, and the next one, while you are studying, just try to make the schematic representation or the mind map. It's very helpful for the revision. So just day before the examination, tumba helpful agutte. Next, attempt KCET as well as NEET based MCQs. Ivaga already ಓದಾಯ್ತು. You have dedicated 1 hour, 2 hours or 3 hours for a chapter. ಒಂದು ದಿನ ಮುಗಿದ ಮೇಲೆ just try to keep 1 or 2 hour, 1 or 2 hours for the MCQs. ಸೊ MCQsಗೆ ಅಂತಾನೆ ಇಷ್ಟು ಟೈಮ್ ಅನ್ನ ಇಡಿ. ಸರ್ ಆಗಿದ್ರೆ ಈ MCQs ಎಲ್ಲಿ ಸಿಗುತ್ತೆ? ಜಸ್ಟ್ ಟ್ರೈ ಟು ಫೋಕಸ್ ಅಂಡ್ ಟ್ರೈ ಟು ಸರ್ಫ್ ಇನ್ ದ ಇಂಟರ್ನೆಟ್. ನಾನು ಇಂಟರ್ನೆಟ್ ಯೂಸ್ ಮಾಡಿ ಅಂತ ಹೇಳ್ತಾ ಇದ್ದೀನಿ ಓನ್ಲಿ ಫಾರ್ ದ ಪರ್ಪಸ್ ಟು ಚೆಕ್ ಯುವರ್ ನಾಲೆಡ್ಜ್. ನಿಮ್ಗೆ ಅವಾಗ ನಿಮ್ಮ ಸ್ಟ್ರೆಂತ್ ಮತ್ತೆ ವೀಕ್ನೆಸ್ ಗೊತ್ತಾಗತ್ತೆ. ಸೊ ಫಾರ್ ಎಕ್ಸಾಂಪಲ್, ಈಗ ಗವರ್ಮೆಂಟ್ ಇಂದಾನೆ NTA ಅಂತ ಇದೆ. ಇವಾಗ NTA, ಓಕೆ, ನ್ಯಾಷನಲ್ ಟೆಸ್ಟ್ ಅಭ್ಯಾಸ್, NTA ಆ್ಯಪ್, ಓಕೆ, ನ್ಯಾಷನಲ್ ಟೆಸ್ಟ್ ಅಭ್ಯಾಸ್ ಅಂತ ಇದೆ. ಓಕೆ, ನೀವೇನಾದ್ರೂ ಕೂಡ ಕ್ರ್ಯಾಶ್ ಕೋರ್ಸ್ಗಳಿಗೆ ಹೋಗ್ತಾ ಇದ್ರೆ ಅಲ್ಲೂ ಕೂಡ ಎಷ್ಟೋ ಕೊಟ್ಟಿರ್ತಾರೆ. ಓಕೆ, ಈಗ PW ಅಲ್ಲೂ ಕೂಡ ಕ್ರ್ಯಾಶ್ ಕೋರ್ಸ್ಗಳಲ್ಲಿ ನಿಮಗೆ ಪ್ರಾಕ್ಟೀಸ್ ಶೀಟ್ಗಳು ಸಿಗ್ತಾ ಇದೆ. ಸೊ ಇಲ್ಲೆಲ್ಲ ಏನು ಮಾಡ್ತೀರಾ ಅಂತ ಹೇಳಿದ್ರೆ ಚಾಪ್ಟರ್ ವೈಸ್ ನೋಡಿ. ಚಾಪ್ಟರ್ ವೈಸ್ ಆಫ್ಟರ್ ಸ್ಟಡಿಂಗ್ ಆಲ್ ಕಾನ್ಸೆಪ್ಟ್, ಚಾಪ್ಟರ್ ವೈಸ್ ಏನು ಮಾಡ್ತೀರಾ, 1 hour ಕುತ್ಕೊಂಡು ಆ ಚಾಪ್ಟರ್ ಅಲ್ಲಿ ಆಮ್ ಐ ಏಬಲ್ ಟು ಆನ್ಸರ್ ಫಾರ್ ಆಲ್ ದೀಸ್ MCQs ನೋಡಿ. ನೆಕ್ಸ್ಟ್ ಬೇರೆ ವೆಬ್ಸೈಟ್ಗೆ ಹೋಗಿ, ನೋ ಪ್ರಾಬ್ಲಮ್. ಓದೋದಿಕ್ಕೆ ಯಾವ ಸೋರ್ಸ್ ಇಂದ ನಿಮಗೆ ಬರ್ತಾ ಇದೆ ಅಂದ್ರೆ ಆ ಸೋರ್ಸ್ ಎಲ್ಲಿಂದ ಬರ್ತಿದೆ ಅನ್ನೋದು ಇಂಪಾರ್ಟೆಂಟ್ ಅಲ್ಲ, ಅದನ್ನು ಓದಿ ಅಷ್ಟೇನೆ. MCQsಗಳು ನೋಡಿ, ಸಿಂಪ್ಲೆಸ್ಟ್ ಆಗಿರೋದು ನೋಡಿ. NTA ಅಂತ ಹೇಳೋದು ನೀಟ್ಗೆ ಫೋಕಸ್ ಮಾಡಿರೋದು. ಐಮ್ ಜಸ್ಟ್ ಟೆಲ್ಲಿಂಗ್ ಯು, ತುಂಬಾ ವೆಬ್ಸೈಟ್ಗಳಿದೆ, ಹೋಗಿ ಎಲ್ಲದಕ್ಕೂ ಆನ್ಸರ್ ಮಾಡಿ. ಓಕೆ, ಅದು ಇಂಟ್ರಾಕ್ಟಿವ್ ಆಗಿದ್ರೆ ಇನ್ನೂ ಒಳ್ಳೇದು. ಅದೇ ತೋರಿಸ್ಬಿಡುತ್ತಲ್ಲ ಆನ್ಸರ್ ಕರೆಕ್ಟ್ ಇದೆಯಾ ಇಲ್ವಾ, ಅಥವಾ ಆಪ್ಷನ್ A, B, C, D ಯಾವ್ದು ಕರೆಕ್ಟ್ ಇದೆ ಅಂತ, ಅದನ್ನ ಫೋಕಸ್ ಮಾಡಿ. ಡೆಡಿಕೇಟ್ ಯುವರ್ ಟೈಮ್ ಫಾರ್ ದಿಸ್ MCQs ಬೇಸ್ಡ್ ಆನ್ KCET ಮತ್ತೆ NEET ಬೇಸ್ಡ್ ಆಗಿರೋದನ್ನ ಅದನ್ನ ಟ್ರೈ ಮಾಡಬೇಕು ಮೇಯ್ನ್ ಆಗಿ. ಅಂಡ್ ಆಫ್ಟರ್ ದಟ್ MCQ ಆದ್ಮೇಲೆ ಅವಾಯ್ಡ್ ಆಫ್ಟರ್ನೂನ್ ಸ್ಟಡಿ. ಆಕ್ಚುಲಿ ದಿಸ್ ಇಸ್ ಪ್ಯೂರ್ಲಿ ಪರ್ಸನಲ್. ಓಕೆ, ಆದ್ರೂ ಕೂಡ ಹೇಳ್ತೀವಿ ನಾವು. ಈಗ ಬಯಾಲಜಿಯನ್ನ ನೀವು ತುಂಬಾನೇ ಚೆನ್ನಾಗಿ ಓದಿರ್ತೀರಾ. ಕೆಲವರಿಗೆ ಬಯಾಲಜಿ ಅಂದ್ರೆ ತುಂಬಾ ಇಷ್ಟ ಇರುತ್ತೆ. ಎಷ್ಟು ಜನ ಬೋರ್ಡ್ ಎಕ್ಸಾಮಿನೇಷನ್ನ ನೈಟ್ ಔಟ್ ಮಾಡಿ ಹೋಗಿ ಬರ್ದಿರ್ತೀರಾ ಕೆಲವರು. ಅಂದ್ರೆ ಹೋಲ್ ನೈಟ್ ನಿದ್ದೆ ಮಾಡದೆ ಕಂಪ್ಲೀಟ್ ಆಗಿ ಓದ್ಬಿಟ್ಟು ಡೈರೆಕ್ಟ್ ಆಗಿ ಹೋಗಿ ಎಕ್ಸಾಮ್ನ ಬರೆದು ಬಂದಿರೋರು ಇರ್ತಾರೆ, ಮನೆಗೆ ಬಂದ್ಬಿಟ್ಟು ಮಲ್ಕೊಂಡಿರೋರು ಇರ್ತಾರೆ. ನೆಕ್ಸ್ಟ್ ಡೇ ಎಕ್ಸಾಮ್ ಇದ್ರೆ ಐ ಡೋಂಟ್ ನೋ ಅಬೌಟ್ ದ್ಯಾಟ್. ಓಕೆ, ಈ ಥರ ಬರ್ದಿದ್ದೀರಾ ಅಲ್ಲ, ಬರ್ದಿದ್ರೆ ಕಮೆಂಟ್ ಮಾಡಿ ಎಷ್ಟು ಜನ ನೈಟ್ ಔಟ್ ಮಾಡಿ ಬಯಾಲಜಿ ಎಕ್ಸಾಮ್ನ ಬರ್ದಿದ್ದೀರಾ ಅಥವಾ ಬೇರೆ ಯಾವ ಸಬ್ಜೆಕ್ಟನ್ನು ಬರ್ದಿದ್ದೀರಾ ಅಂತ. ಬಟ್ ಹಿಯರ್ ಐ ಆಮ್ ಟಾಕಿಂಗ್ ಅಬೌಟ್ ದಿಸ್ ಒನ್, ಆಫ್ಟರ್ನೂನ್ ಸ್ಟಡಿ. ಆಸ್ ಐ ಸೆಡ್, ಇಟ್ಸ್ ಪ್ಯೂರ್ಲಿ ಪರ್ಸನಲ್. ಕೆಲವರಿಗೆ ಸರ್ ನನಗೆ ಆಫ್ಟರ್ನೂನ್ ಸ್ಟಡಿನೇ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ, ನಾನು ಓದ್ತೀನ ಅಂತ. ಆದರೆ ಕೆಲವರು ಮಾರ್ನಿಂಗ್ ಟೈಮಲ್ಲಿ ಬಯಾಲಜಿ ಇದು ಮೆಮೊರಿ ಬೇಸ್ಡ್, ನಾಲೆಡ್ಜ್ ಬೇಸ್ಡ್ ಸಬ್ಜೆಕ್ಟ್ ಆಗಿರೋದ್ರಿಂದ ಐ ಆಮ್ ಟಾಕಿಂಗ್ ಅಬೌಟ್ ದಿಸ್ ಒನ್. ಮೆಮೊರಿ ಬೇಸ್ಡ್ ಒಂದು, ಅಂಡ್ ಸೆಕೆಂಡ್ ಒನ್ ಇಸ್ ದ ನಾಲೆಡ್ಜ್ ಬೇಸ್ಡ್ ಕಂಪ್ಲೀಟ್ಲಿ. ಸೊ ಇಲ್ಲಿ ಯಾವುದೇ ತರ ಕ್ಯಾಲ್ಕುಲೇಷನ್ ಇರಲ್ಲ ಎಕ್ಸೆಪ್ಟ್ 1 or 2 ಚಾಪ್ಟರ್ ನಿಮಗೆ ಗೊತ್ತಿರುತ್ತೆ. ಹಾರ್ಡಿ ವೇನ್ಬರ್ಗ್ ಪ್ರಿನ್ಸಿಪಲ್
ಮತ್ತೆ DNA, ATGC ಕ್ಯಾಲ್ಕುಲೇಟ್ ಮಾಡೋದು, ಚಾರ್ಜ್ ಆಫ್ ರೂಲ್ಸು, ಫೈನಲಿ ಮಾಲಿಕ್ಯುಲರ್ ಬೇಸಿಸ್ ಆಫ್ ಇನ್ಹೆರಿಟೆನ್ಸ್ಗೆ ಬಂದಾಗ 2-3 ಕ್ವಶನ್ಸ್ಗಳನ್ನ ಕೇಳ್ಬೋದು, ಯಾವ ಥರ ಪ್ರಾಬ್ಲಮ್ಯಾಟಿಕ್ ಆಗಿ. ಅದನ್ನ ಬಿಟ್ಟರೆ ನೀವೆಲ್ಲವನ್ನೂ ಕೂಡ ನೆನ್ಪಿಟ್ಕೋಬೇಕಾಗಿರುತ್ತೆ. ಸೊ ಫಾರ್ ದ್ಯಾಟ್, ಎಸ್ಪೆಷಲಿ ಫಾರ್ ಬಯಾಲಜಿ, ಯು ನೀಡ್ ಟು ಪುಟ್ ಮೋರ್ ಕಾನ್ಸಂಟ್ರೇಷನ್ ವೈಲ್ ಸ್ಟಡಿಯಿಂಗ್, ಓದಬೇಕಾಗತ್ತೆ. ಸೊ ಹಾಗಾಗಿ ಮಾರ್ನಿಂಗ್ ಟೈಮ್ ಈಸ್ ಬೆಟರ್ ಫಾರ್ ದ್ಯಾಟ್. ಓಕೆನಾ, ಮಾರ್ನಿಂಗ್ ತುಂಬ ಚೆನ್ನಾಗಿ ಓದಿ. ಓಕೆನಾ, ಅಂದರೆ ನೀವು ಎಷ್ಟೊತ್ತಿಗೆ ಶುರು ಮಾಡ್ತೀರಾ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಬೇಗ ಓದಿದ್ರು ಓಕೆ. ನೆಕ್ಸ್ಟು, ಆ್ಯಂಡ್ ಐ ಆಮ್ ಗೋಯಿಂಗ್ ಟು ಟೆಲ್ ಇನ್ ದ ನೆಕ್ಸ್ಟ್ ಸ್ಲೈಡ್ ಇಟ್ ಸೆಲ್ಫ್, ನೆವರ್ ಎವರ್ ಸ್ಕಿಪ್ ಯುವರ್ ಮೀಲ್. ಈಗ ನಾನು ತುಂಬ ಓದ್ತಿದ್ದೀನಿ ಅಂತ ಹೇಳಿಬಿಟ್ಟು ಫುಡ್ಡನ್ನು ಅವಾಯ್ಡ್ ಮಾಡೋದಲ್ಲ. ಅಗೈನ್, ಫುಡ್ ಈಸ್ ವೆರಿ ಇಂಪಾರ್ಟೆಂಟ್ ಟು ಪ್ರೊವೈಡ್ ದ ಎನರ್ಜಿ ಟು ಇನ್ಕ್ರೀಸ್ ಯುವರ್ ಕಾನ್ಸಂಟ್ರೇಷನ್. ಫುಡ್ ಇಲ್ಲ ಅಂದರೆ ಕಾನ್ಸಂಟ್ರೇಟ್ ಮಾಡೋದಕ್ಕಾಗಲ್ಲ. ಓಕೆ, ಸೊ ಹಾಗಾಗಿ ಐ ಆಮ್ ಜಸ್ಟ್ ಟೆಲ್ಲಿಂಗ್ ಯು, ಅವಾಯ್ಡ್ ಆಫ್ಟರ್ನೂನ್ ಸ್ಟಡಿ. ಊಟ ಮಾಡಾದ್ಮೇಲೆ ಮಧ್ಯಾಹ್ನ, ಇದು ನಮ್ಮ ಒಂದು ಇಂಡಿಯನ್ ಕಲ್ಚರ್, ನಾವೇನು ಮಾಡ್ತೀವಿ ಅಂತ ಹೇಳಿದ್ರೆ ಬೆಳಗ್ಗೆ ಲೈಟ್ ಆಗಿ ತಗೊಳ್ತೀವಿ, ಮಧ್ಯಾಹ್ನ ಸ್ವಲ್ಪ ತಗೊತೀವಿ, ನೈಟ್ ಇನ್ನೂ ಟೈಟ್ ಆಗಿ ತಗೊಂಡ್ಬಿಡ್ತೀವಿ. ಹೋಗ್ತಾ ಹೋಗ್ತಾ ಸೈಜ್ ಈಗಾಗುತ್ತೆ, ಗೊತ್ತಿದೆಯಲ್ಲ. ಸೊ ಅದೇ ನಾವು ಅದನ್ನು ಅಪೋಸಿಟ್ ಮಾಡಿದ್ರೆ, ಮಾರ್ನಿಂಗ್ ಟೈಮ್ ಜಾಸ್ತಿ ತೆಗೆದುಕೊಂಡು ಆಫ್ಟರ್ನೂನ್ ಸ್ವಲ್ಪ ಕಡಿಮೆ, ಮತ್ತೆ ಈವ್ನಿಂಗ್ ಟೈಮ್ ಕಡಿಮೆ ಮಾಡಿದ್ರೆ, ಸೊ ಅದೇನಾಗುತ್ತೆ, ಒಂದು ಬ್ಯಾಲೆನ್ಸ್ಡ್ ಡಯಟ್ ಆಗುತ್ತೆ. ಸೊ ಅದಕ್ಕೆ ತುಂಬ ಇಂಪಾರ್ಟೆಂಟ್ ಆಗೋದು, ಆಫ್ಟರ್ನೂನ್ ನೀವೇನಾದರೂ ಒಂದು ಮೀಲ್ಸ್ ತೆಗೆದುಕೊಂಡು ಸ್ಟಡಿ ಮಾಡ್ತಿದ್ದೀರಾ ಅಂತ ಹೇಳಿದ್ರೆ ಸ್ವಲ್ಪ ಕಾನ್ಸಂಟ್ರೇಷನ್ ಕಡಿಮೆ ಆಗ್ತಾ ಇರುತ್ತೆ. ಲೇಟ್ ಈವ್ನಿಂಗ್ ಆ್ಯಂಡ್ ಈವ್ನಿಂಗ್, ಅರ್ಲಿ ಈವ್ನಿಂಗ್, ದಾಟ್ಸ್ ದ ಬೆಸ್ಟ್ ಆ್ಯಂಡ್ ಪ್ರೀಶಿಯಸ್ ಟೈಮ್ ಫಾರ್ ಯು ಆಲ್. ಓಕೆನಾ, ಸ್ನ್ಯಾಕ್ಸ್ ತಗೊಂಡು ಟೀ ತಗೊಂಡು ಎಲ್ಲ ಮಾಡ್ತಿರ್ತೀರ, ಐ ನೋ ದ್ಯಾಟ್. ಓಕೆ, ಆ ಟೈಮಲ್ಲಿ ಚೆನ್ನಾಗಿ ಓದಿ ಆ್ಯಂಡ್ ಟ್ರೈ ಟು ಅವಾಯ್ಡ್ ದಿಸ್. ಸಮ್ ಆಫ್ ಯು ಆರ್ ನೈಟ್ ಏಂಜಲ್ಸ್, ಅಂದರೆ ನೈಟ್ ಟೈಮಲ್ಲಿ ಅವಾಗಲೇ ಹೇಳಿದಾಗ ನೈಟ್ ಔಟ್ ಕಂಪ್ಲೀಟ್ ಆಗಿ ಓದೋರು ಇರ್ತೀರಾ. ದಟ್ ಈಸ್ ಆಲ್ಸೋ ಬೆಟರ್, ನೋ ಪ್ರಾಬ್ಲಮ್. ಕೆಲವರಿಗೆ ನಾನು ಅವಾಗಲೇ ಹೇಳಿದಾಗೆ ದಿಸ್ ಈಸ್ ಪ್ಯೂರ್ಲಿ ಪರ್ಸನಲ್. ಫೈಂಡ್ ಯುವರ್ ಟೈಮ್ ಫಾರ್ ದ ಸ್ಟಡಿ. ನಿಮ್ಗೆ ಯಾವ ಟೈಮ್ ಪರ್ಫೆಕ್ಟ್ ಅನ್ಸುತ್ತೋ ಅದನ್ನೇ ಚೂಸ್ ಮಾಡ್ಕೊಳ್ಳಿ, ಓದಿ. ಓಕೆ, ಸೈಕಾಲಜಿಕಲಿ ಎಲ್ಲರೂ ಕೂಡ ಒಂದೇ ಟೈಮಲ್ಲಿ ಓದೋದಿಕ್ಕೆ ಆಗಲ್ಲ, ಎಲ್ರಿಗೂ ಇಷ್ಟ ಆಗಲ್ಲ. ಮತ್ತು ಸ್ಲೀಪ್ ಅವರ್ ಕೂಡ ಅಷ್ಟೇ. ಎಲ್ಲರೂ ಹೇಳ್ತಾರೆ 6 to 8 hours, 8 hours, 9 hours ಅಂತ. ಅಗೈನ್ ಇಟ್ಸ್ ಪ್ಯೂರ್ಲಿ ಪರ್ಸನಲ್. ಅಂದರೆ ನಮ್ಮ ಬಾಡಿಗೆ ಎಷ್ಟು ಬೇಕೋ ಅಷ್ಟು ರೆಸ್ಟನ್ನು ನಾವು ಕೊಡಬೇಕಾಗತ್ತೆ. ಬೇರೆ ಯಾರೋ ಏನೋ ಹೇಳ್ತಾರೆ ಕೋರ್ಟಲ್ಲಿ ಅಂತ ಅಲ್ಲ. ವಿ ಹ್ಯಾವ್ ಟು ಪ್ರೊವೈಡ್ ಜಸ್ಟ್ 6 hours. ಓಕೆ, ಮ್ಯಾಕ್ಸ್ ಅಂತ ಹೇಳಿದ್ರೆ 8 hours ಅಷ್ಟೇ. ಸೊ ದಟ್ ಯು ನೀಡ್ ಟು ರಿಮೆಂಬರ್. ಆ್ಯಂಡ್ ನೆವರ್ ಎವರ್ ಸ್ಕಿಪ್ ಯುವರ್ ಮೀಲ್. ಮೀಲನ್ನು ಸ್ಕಿಪ್ ಮಾಡಬೇಡಿ, ಫುಡ್ಡನ್ನು ಸ್ಕಿಪ್ ಮಾಡಬೇಡಿ. ಯಾಕೆ ಅಂತ ಹೇಳಿದ್ರೆ ಇಟ್ಸ್ ವೆರಿ ಇಂಪಾರ್ಟೆಂಟ್ ರೈಟ್ ನಾವು. ನೀವು ತುಂಬಾ ಜಾಸ್ತಿ ಓದ್ತಿರ್ತೀರಾ. ಸರ್, ಎನರ್ಜಿ ಯಾಕೆ ಬೇಕು ಕೆಲಸ ಮಾಡೋದಕ್ಕೆ? ಓದಿರ್ತೀರಾ. ವರ್ಕ್ ಅಂತ ಹೇಳಿದ್ರೆ ಎನಿಥಿಂಗ್ ಟು ಡೂ ವರ್ಕ್, ಐ ಮೀನ್ ಎನರ್ಜಿ ಅಂತ ಹೇಳಿದ್ರೆ ಏನು ಅಂತ ಓದಿರ್ತೀರಾ ಫಿಸಿಕ್ಸಲ್ಲಿ. ಓಕೆ, ಎನಿಥಿಂಗ್, ವಿ ನೀಡ್ ಸಮ್ ಎನರ್ಜಿ ರೈಟ್. ಯಾವುದು ನಿದ್ದೆ ಮಾಡೋದಕ್ಕೂ ಎನರ್ಜಿ ಬೇಕಾಗುತ್ತೆ. ಈಗ ಇಷ್ಟೆಲ್ಲ ಓದ್ತಿದ್ದೀರಾ ಅಂತ ಹೇಳಿದ್ರೆ ಮೀಲ್ಸಲ್ಲಿ, ಮತ್ತೆ ಬಯಾಲಜಿ ನಾನು ಫೋಕಸ್ ಮಾಡೋದಕ್ಕೆ ಹೋಗಲ್ಲ ಇಲ್ಲಿ, ಮೀಲ್ಸಲ್ಲಿ ಕಾರ್ಬೋಹೈಡ್ರೇಟ್ಸ್, ಓಕೆ, ಇದೆಲ್ಲ ಬೇಕಾಗಿಲ್ಲ. ಫ್ಯಾಟ್ ಅಂತೆಲ್ಲ ಇರುತ್ತೆ ನೋಡಿ, ಎಸ್ಪೆಷಲಿ ಡ್ಯೂರಿಂಗ್ ದ ಮಾರ್ನಿಂಗ್ ಟೈಮ್. ಇಫ್ ಯು ಆರ್ ಸ್ಕಿಪ್ಪಿಂಗ್ ಯುವರ್ ಬ್ರೇಕ್ಫಾಸ್ಟ್, ಯು ಲೂಸ್ ಯುವರ್ ಎನರ್ಜಿ. ನಿಮ್ಮ ಎನರ್ಜಿ ತುಂಬ ಕಡಿಮೆ ಆಗುತ್ತೆ. ಇವೆರಡೂ ಕೂಡ ತುಂಬಾನೇ ಎನರ್ಜಿಯನ್ನು ಪ್ರೊವೈಡ್ ಮಾಡುತ್ತೆ. ಓಕೆ, ಎನರ್ಜಿ ಫುಡ್ ಅಂತ ಹೇಳಿ. ಸೊ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಏನಿದೆ, ಜಸ್ಟ್ ಟೇಕ್ ದಾಟ್. ಕೆಲವರಿಗೆ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಆದ ತಕ್ಷಣ ನೀವು 10 ಗಂಟೆ ಮೇಲೆ ಏನಾದರೂ ತಗೊಳ್ತಾ ಇದ್ರೆ ಖಂಡಿತ ನಿದ್ದೆ ಬಂದ್ಬಿಟ್ಟಿರುತ್ತೆ. ಸೊ ಹಾಗಾಗಿ ಆ ಒಂದು ಟೈಮಲ್ಲಿ ಜಸ್ಟ್ ಹಾಫ್ ಆನ್ ಅವರ್ ಬ್ರೇಕ್ ಇರಲೇಬೇಕು. ಓಕೆ, ಹಾಫ್ ಆನ್ ಅವರ್ ಬ್ರೇಕ್ ತಗೊಂಡು ಕಂಟಿನ್ಯೂಸ್ ಆಗಿ ಓದಲಿಕ್ಕೆ ಶುರು ಮಾಡ್ತೀರಾ. ಅಗೈನ್ ಊಟ. ಓಕೆ, ಸೊ ಐ ಆಮ್ ಜಸ್ಟ್ ಟೆಲ್ಲಿಂಗ್ ಯು, ಇಟ್ ಪ್ರೊವೈಡ್ಸ್ ಎನರ್ಜಿ ಟು ಯು. ಎನರ್ಜಿಯನ್ನು ಪ್ರೊವೈಡ್ ಮಾಡುತ್ತೆ. ಅದಾದಮೇಲೆ ಯು ಮಸ್ಟ್ ರನ್ ಅನಾಲಿಸಿಸ್ ಫಾರ್ ಎವ್ರಿಥಿಂಗ್. ಈಗ ಅನಾಲಿಸಿಸ್ ಮಾಡಿ, ಯಾವ ಚಾಪ್ಟರಿಂದ ಎಲ್ಲಿ ಇಷ್ಟು ಬಂದಿರುತ್ತೆ ಅಂತೆಲ್ಲ ಗೊತ್ತಿರುತ್ತಲ್ವ ನಿಮಗೆ. ಆ್ಯಂಡ್ ಫೈಂಡ್ ಯುವರ್ ವೇ ಜಸ್ಟ್ ಟು ಫೋಕಸ್ ದ NCERT. ಸೊ NCERTಯನ್ನೇ ಫೋಕಸ್ ಮಾಡಿ. ಅನಾಲಿಸ್ ಮಾಡಾಯ್ತು ಇವಾಗ ನಾವು. ಸೊ ಕಂಪ್ಲೀಟ್ ಆಗಿ ನಿಮಗೆ KCETಗೆ NCERTಯಿಂದನೇ ಕೇಳ್ತಾರೆ. ಎಷ್ಟು ಪರ್ಸೆಂಟು? 100% ದೇ ಆರ್ ಆಸ್ಕಿಂಗ್ NCERT. ಸರ್, ಅಕಸ್ಮಾತ್ ಬೇರೆದು ಕೇಳಿಬಿಟ್ರೆ ಕೇಳಬಹುದು, ಆದರೆ ಅದು ಯಾವುದೇ ಥರ ಸಿಲೆಬಸ್ಸಿಂದ ಹೊರಗಡೆ ಇರೋದು ಕೇಳಲ್ಲ, ಸಿಲೆಬಸ್ ಕೊರಿಲೇಟೆಡ್ ಆಗಿರೋದೇ ಕೇಳ್ತಾರೆ. ಓಕೆ, ನೀವು ಯಾವುದೇ ಆಲ್ಮೋಸ್ಟ್ 8 years ಕ್ವಶನ್ ಪೇಪರ್ಗಳನ್ನ ತೆಗೆದುಕೊಂಡು ನೋಡಿದ್ರು ಕೂಡ ಎಲ್ಲವೂ ಕೂಡ ಇದಕ್ಕೆ ರಿಲೇಟೆಡ್ ಆಗೇ ಇರುತ್ತೆ. ಹಾಗಾಗಿ NCERTಯನ್ನು ಫೋಕಸ್ ಮಾಡಿ. ನಿಮ್ಗೇನಾದರೂ ಕೂಡ ಎಕ್ಸಾಂಪ್ಲರ್ ಇದ್ದರೆ ಎಕ್ಸಾಂಪ್ಲರ್ಸ್ಗಳನ್ನ ಫೋಕಸ್ ಮಾಡಿ. ಅದರಲ್ಲಿರೋ MCQsಗಳನ್ನು ಸಾಲ್ವ್ ಮಾಡಲಿಕ್ಕೆ ಟ್ರೈ ಮಾಡಿ. ನಿಮ್ಮ ಟೆಕ್ಸ್ಟ್ ಬುಕ್ಕಿನಲ್ಲೂ ಕೂಡ 1 or 2 ಎಕ್ಸಸೈಸ್ ಕ್ವಶನ್ಗಳಲ್ಲಿ MCQs ಕೊಟ್ಟಿದ್ದಾರೆ. ಆ್ಯಂಡ್ ಟ್ರೈ ಟು ಸಾಲ್ವ್ ದೆಮ್. ಸೊ ಅದು ಕೂಡ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ಹಾಗಾಗಿ ರನ್ ದ ಅನಾಲಿಸಿಸ್,
Just go through the synapses and just go through the mind map you have written during the revision time. So ashtu kuda important. And that's it, I guess. ಈ ಒಂದು ಸ್ಟ್ರಾಟಜಿ ನಿಮಗೆ ತುಂಬ ಇಂಪಾರ್ಟೆಂಟ್ ಆಗಿದೆ ಅಂತ ಅನ್ಕೊಂಡಿದ್ದೀನಿ, ಯೂಸ್ಫುಲ್ ಆಗಿದೆ ಅಂತ. ಯಾವ ಚಾಪ್ಟ್ರಿಂದ ಎಷ್ಟು ಬರುತ್ತೆ, ಯಾವ ಕ್ಲಾಸಿಂದ ಎಷ್ಟು ಬರುತ್ತೆ ಅಂತ ಗೊತ್ತಾದರೆ ಯು ಕ್ಯಾನ್ ಈಸಿಲಿ ಕ್ರ್ಯಾಕ್ ದಟ್. ಆ್ಯಂಡ್ ಆಲ್ ದ ಬೆಸ್ಟ್ ಫಾರ್ ಯುವರ್ ಎಕ್ಸಾಮಿನೇಷನ್. ಓಕೆ, ಸೊ ನೆಕ್ಸ್ಟ್ ಸ್ಟ್ರಾಟಜಿಗೆ ಮತ್ತೆ ಸಿಗ್ತಾ ಹೋಗ್ತೀನಿ. ಟಿಲ್ ದೆನ್, ಟೇಕ್ ಕೇರ್, ಹ್ಯಾವ್ ಎ ನೈಸ್ ಡೇ.